ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಈಗಾಗಲೇ ಅಧಿಸೂಚನೆ ಹೊರಡಿಸಿರುವಂಥದ್ದು ಸ್ನೇಹಿತರೆ. ಅಧಿಸೂಚನೆಗೆ ಸಂಬಂಧಪಟ್ಟಂಗ ವಿಡಿಯೋ ಕೂಡ ಅಪ್ಲೋಡ್ ಮಾಡಿರುವಂಥದ್ದು. ಇವು ಗ್ರೂಪ್ ಡಿ ಹುದ್ದೆಗಳ ಸ್ನೇಹಿತರೆ. ಒಟ್ಟಾರೆಯಾಗಿ ಭಾರತದಾದ್ಯಂತ 32,438 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳಿಗೆ ನಿಮ್ದು ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗ ಅಪ್ಲಿಕೇಶನ್ ಪ್ರಾಸೆಸ್ ಅನ್ನ ಇನ್ ಡಿಟೇಲ್ ಆಗಿ ಈ ವಿಡಿಯೋದೊಳಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ದು ಫೋಟೋ ಮತ್ತು ಸಿಗ್ನೇಚರನ್ನು ಮೊಬೈಲ್ನಲ್ಲಿ ನೀಟಾಗಿ ಫೋಟೋ ತೆಕ್ಕೊಳ್ರಿ. ಈ ಫೋಟೋ ಏನದಲ್ಲ ಸ್ನೇಹಿತರೆ, ಈ ಫೋಟೋದ ಬ್ಯಾಕ್ಗ್ರೌಂಡ್ ವೈಟ್ ಕಲರ್ ಆಗಿರಬೇಕು. ಆಮೇಲೆ ಸೈಜ್ 50ರಿಂದ 100 KB ಒಳಗಡೆ ಇರಬೇಕು. ಫಿಕ್ಸಲ್ ಏನದಲ್ರಿ 320 × 240 ಡೈಮೆನ್ಷನ್ದೊಳಗೆ ಇರ್ಬೇಕ್ರಿ. ಓಕೆ ರೀ. ನೆಕ್ಸ್ಟ್ ಸಿಗ್ನೇಚರ್ ಏನದಲ್ರಿ, ಸಿಗ್ನೇಚರ್ 30ರಿಂದ 50 KB ಒಳಗಡೆ ಇರಬೇಕು. ಆಮೇಲೆ 140 × 60 ಫಿಕ್ಸಲ್ ಡೈಮೆನ್ಷನ್ದೊಳಗೆ ಇರಬೇಕು. ನೆಕ್ಸ್ಟ್ ಡಾಕ್ಯುಮೆಂಟ್ಗಳು PDF ಫಾರ್ಮ್ಯಾಟ್ ಒಳಗಿರ್ಬೇಕು. 500 KB ಒಳಗಡೆ ಇರಬೇಕು. SC ಅಥವಾ ST ಕ್ಯಾಟಗರಿ ಅವರಾಗಿರಬಹುದು, ಅಂಗವಿಕಲ ಅಭ್ಯರ್ಥಿಗಳಾಗಿರಬಹುದು, ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿರಬಹುದು. ಅದೇ ರೀತಿ EBC ಅಂದ್ರೆ ಎಕನಾಮಿಕಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಫೀ ಕನ್ಸೆಷನ್ ತಗೊಳ್ಳೋರಾಗಿರ್ಬಹುದು. ಅವರೆಲ್ಲಾನು ಅದಕ್ಕೆ ಸಂಬಂಧಿಸಿದಂಥ ಸರ್ಟಿಫಿಕೇಟ್ಗಳನ್ನ ಅಪ್ಲೋಡ್ ಮಾಡಬೇಕಾಗ್ತದೆ. ಹಾಗಾಗಿ ಆ ಸರ್ಟಿಫಿಕೇಟ್ಗಳು PDF ಫಾರ್ಮ್ಯಾಟ್ನೊಳಗಿರ್ಬೇಕು. 500 KB ಒಳಗಡೆ ಇರಬೇಕು. ಫಸ್ಟ್ ಫೋಟೋದ ಬ್ಯಾಕ್ಗ್ರೌಂಡ್ ಯಾವ ರೀತಿ ವೈಟ್ ಬ್ಯಾಕ್ಗ್ರೌಂಡ್ ಆಗಿ ಚೇಂಜ್ ಮಾಡೋದು, ಆಮೇಲೆ ಫೋಟೋ ಮತ್ತು ಸಿಗ್ನೇಚರ್ದ ಸೈಜ್ ಯಾವ ರೀತಿ ಈ ನೋಟಿಫಿಕೇಶನ್ದೊಳಗೆ ಮೆನ್ಷನ್ ಮಾಡಿದ ಡೈಮೆನ್ಷನ್ದೊಳಗೆ ಸೆಟ್ ಮಾಡೋದು ಅಂತ ನೋಡೋಣ ಸ್ನೇಹಿತರೆ. ಈಗಾಗಲೇ ನಿಮ್ಮ ಕಡೆ ಫೋಟೋ ಮತ್ತು ಸಿಗ್ನೇಚರ್ ರೆಡಿ ಇತ್ತು ಅಂತಂದ್ರೆ ವಿಡಿಯೋವನ್ನ 7 ನಿಮಿಷ ಸ್ಕಿಪ್ ಮಾಡ್ರಿ, ಡೈರೆಕ್ಟ್ ಅಪ್ಲಿಕೇಶನ್ ಪ್ರೋಸೆಸ್ ಇಂದ ನೋಡ್ರಿ ಸ್ನೇಹಿತರೆ. ನಿಮ್ದು ಮೊಬೈಲ್ನಲ್ಲಿ ಗ್ಯಾಲರಿ ಓಪನ್ ಮಾಡ್ಕೊಳ್ರಿ. ಈ ಗ್ಯಾಲರಿ ಒಳಗೆ ಯಾವ್ದಾದ್ರು ಒಂದು ಹೆಸರಿಂದ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ರಿ. ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಮಾಡಿರಿ. ಅದರಂಗೆ ಇಲ್ಲಿ ನೋಡ್ರಿ, ನಾನು RRB ಅಂತ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು ಈ ಫೋಲ್ಡರ್ದೊಳಗೆ ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಮಾಡಿದ್ದೀನಿ. ಈ ಫೋಲ್ಡರ್ ಓಪನ್ ಮಾಡಿ ಫೋಟೋ ಓಪನ್ ಮಾಡಿದ್ರೆ ಫೋಟೋದ ಬ್ಯಾಕ್ಗ್ರೌಂಡ್ ಏನೋ ಸ್ನೇಹಿತರೆ ಬ್ಲೂ ಕಲರ್ ಅದ, ನಮಗೇನು ವೈಟ್ ಬ್ಯಾಕ್ಗ್ರೌಂಡ್ ಬೇಕು. ಓಕೆ ರೀ. ಇದನ್ನು ಯಾವ ರೀತಿ ಚೇಂಜ್ ಮಾಡೋದು ಬ್ಯಾಕ್ಗ್ರೌಂಡ್ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಸರ್ಚ್ನಲ್ಲಿ ರಿಮೂವ್ BG ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ನೆಕ್ಸ್ಟ್ ರಿಮೂವ್ BG ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಗ್ಯಾಲರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಈ ರೀತಿ ಗ್ಯಾಲರಿ ಓಪನ್ ಆದಮೇಲೆ ಯಾವ್ದು ಫೋಲ್ಡರ್ ಒಳಗೆ ನಿಮ್ದು ಫೋಟೋ ಅದ ಆ ಫೋಲ್ಡರ್ ಓಪನ್ ಮಾಡ್ಕೊಳ್ರಿ. ಆಮೇಲೆ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಬ್ಯಾಕ್ಗ್ರೌಂಡ್ ಏನೈತೆ ಸ್ನೇಹಿತರೆ, ಬ್ಯಾಕ್ಗ್ರೌಂಡ್ ಎಲ್ಲ ಹಿಂದಿಂದ ರಿಮೂವ್ ಆಯಿತು. ಇಲ್ಲಿ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಈ ವೈಟ್ ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿರಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ರಿ. ನೋಡಿರಿ, ಇಮೇಜ್ ಏನೈತೆ ಬ್ಯಾಕ್ಗ್ರೌಂಡ್ ವೈಟ್ ಐತೆ ಸ್ನೇಹಿತರೆ. ಕ್ರೋಮ್ ಕ್ಲೋಸ್ ಮಾಡ್ಕೊಳ್ರಿ. ಕ್ಲೋಸ್ ಮಾಡ್ಕೊಂಡು ಗ್ಯಾಲರಿ ಓಪನ್ ಮಾಡಿರಿ. ಇಲ್ಲಿ ರೀಸೆಂಟ್ ಒಳಗೆ ಬಂದಿರ್ತದೆ ಅದು. ಈ ರೀಸೆಂಟ್ ಫೋಲ್ಡರ್ ಓಪನ್ ಮಾಡ್ಕೊಳ್ರಿ. ಈ ಫೋಟೋ ಏನಂದ್ರೆ ಕಾಪಿ ಮಾಡ್ಕೊಡ್ರಿ. ಕಾಪಿ ಮಾಡಿಕೊಂಡು ಮೂವ್ ಟು ಆಲ್ಬಮ್ ಯಾವುದಾದ್ರೂ ಒಂದು ಫೋಲ್ಡರ್ಗೆ ಮೂವ್ ಮಾಡ್ಕೊಡ್ರಿ. ಬ್ಯಾಕ್ಗ್ರೌಂಡ್ ವೈಟ್ ಆಯ್ತು. ಈ ಹಳೇದು ಫೋಟೋ ಏನು ಮಾಡ್ತೀನಿ ನಾನು ಡಿಲೀಟ್ ಮಾಡ್ತೀನಿ. ನೀವು ಕೂಡ ಸೇಮ್ ಇದೇ ರೀತಿ ಮಾಡಿರಿ. ಇವಾಗ ಇದ್ರದ್ದು ಸೈಜ್ ನೋಡ್ರಿ ಸ್ನೇಹಿತರೆ. ಸೈಜ್ ನೋಡೋದಾದ್ರೆ ಇದ್ರದ್ದು ಸೈಜ್ 253 KB ಅದು. ನಮಗೇನು ಬೇಕು ರೀ, ಇದ್ರದ್ದು ಫಿಕ್ಸಲ್ 320ರಿಂದ 240 ಡೈಮೆನ್ಷನ್ ಬೇಕು. ಆಮೇಲೆ 20ರಿಂದ 50 KB ಒಳಗಡೆ ಬೇಕು. ಈ ರೀತಿ ರಿಸೈಜ್ ಮಾಡೋಣ ರೀ ಸ್ನೇಹಿತರೆ. ಮತ್ತು ನಿಮ್ಮದು ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಇನ್ನೂ ಒಂದು ಟ್ಯಾಬ್ ಓಪನ್ ಮಾಡಿ imresizer.com ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಇಲ್ಲಿ imresizer ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಫಸ್ಟಿಗೆ ಕಾಣ್ತಿರ್ತದೆ ಇಮೇಜ್, ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿರಿ. ಇಮೇಜ್ ಇಂಪೋರ್ಟ್ ಆಯಿತು. 240 ವಿಡ್ತ್ ಬೇಕು, 240 ಫಿಕ್ಸಲ್ ಬೇಕು, ಹೈಟ್ 320 ಫಿಕ್ಸಲ್ ಬೇಕು. ರೆಸಲ್ಯೂಷನ್ ಇಂಚ್ ಒಳಗೆ ಸ್ನೇಹಿತರೆ ನಾವು ಇಲ್ಲಿ ಯೂನಿಟ್ನಲ್ಲಿ ಹೋಗಿ ಪಿಕ್ಸಲನ್ನು ಸೆಲೆಕ್ಟ್ ಮಾಡೋಣ. ಇಲ್ಲಿ ವಿಡ್ತ್ ಏನಾದರೆ 240 ವಿಡ್ತ್ ಬೇಕು, ಹೈಟ್ 320 ಹೈಟ್ ಬೇಕು. ನೆಕ್ಸ್ಟ್ JPG ಫಾರ್ಮ್ಯಾಟ್ನಾಗ ಇರಲಿ ಸ್ನೇಹಿತರೆ. ನೆಕ್ಸ್ಟ್ ಫುಲ್ ಕೆಳಗಡೆ ಬಂದರೆ ಇಲ್ಲಿ ಫೈಲ್ ಸೈಜ್ ಕೇಳ್ಯಾರ. ಫೈಲ್ ಸೈಜ್ 50 KB ಒಳಗಡೆ ಬೇಕು. ನಾನೇನು ಮಾಡ್ತೀನಿ 45 KB ಅಂತ ಟೈಪ್ ಮಾಡ್ತೀನಿ.
ಇಲ್ಲಿ ಯೂನಿಟ್ನಲ್ಲಿ ನೋಡ್ರಿ ಇಲ್ಲಿ KB ಅಂತಲೇ ಇರಬೇಕು, ಮತ್ತು ಅಲ್ಲಿ MB ಬೈಟ್ಸ್ ಈ ರೀತಿ ಆಪ್ಷನ್ಗಳನ್ನ ಅದಾವ. ಇಲ್ಲಿ KB ಒಳಗಡೆ ಇರಬೇಕು. ಇದನ್ನು ಕೂಡ ಏನಪ್ಪ ಅಂದ್ರೆ ನೀವು ಅಬ್ಸರ್ವ್ ಮಾಡಿರಿ. ಇದಾದಮೇಲೆ ನೆಕ್ಸ್ಟ್ ಡೌನ್ಲೋಡ್ ಅಂತ ಆಪ್ಷನ್ ಕಾಣ್ತದೆ, ಆ ನೆಕ್ಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೈಲ್ ಏನೈತೆ ಸ್ನೇಹಿತರೆ ಡೌನ್ಲೋಡ್ ಆಯಿತು. ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿರಿ ಫೈಲ್ ಡೌನ್ಲೋಡ್ ಆಯಿತು. ಇದು ಸೈಟ್ ಕ್ಲೋಸ್ ಮಾಡಿರಿ. ಕ್ಲೋಸ್ ಮಾಡಿದ ಮೇಲೆ ಮತ್ತೊಮ್ಮೆ ಗ್ಯಾಲರಿ ಓಪನ್ ಮಾಡಿರಿ. ರೀಸೆಂಟ್ ಒಳಗೆ ಮತ್ತೊಂದು ಇಮೇಜ್ ಬಂದಿರ್ತದೆ. ಈ ಫಸ್ಟ್ ಇಮೇಜನ್ನು ಕಾಪಿ ಮಾಡ್ಕೊಳ್ರಿ. ಕಾಪಿ ಮಾಡಿಕೊಂಡು ನೀವು ಯಾವುದು ಫೋಲ್ಡರ್ನಾಗ ಫೋಟೋ ಮತ್ತು ಸಿಗ್ನೇಚರ್ ಇಟ್ಟಿರಲ್ಲ ಆ ಫೋಲ್ಡರ್ಗೆ ಮೂವ್ ಮಾಡಿರಿ. ನಾನು ಈ ಫೋಟೋ RRB ಫೋಲ್ಡರ್ಗೆ ಮೂವ್ ಮಾಡ್ತೀನಿ. ಫೋಲ್ಡರ್ಗೆ ಮೂವ್ ಮಾಡಿ ಗ್ಯಾಲರಿ ಓಪನ್ ಮಾಡಿ RRB ಫೋಲ್ಡರ್ ಓಪನ್ ಮಾಡ್ತೀನಿ. ನೋಡ್ತೀನಿ ಹಳೇದು ಯಾವುದದ, ಇದೇನದ ಸೈಜ್ 253 KB ಇದ್ದದ. ನಾನೇನು ಮಾಡ್ತೀನಿ, ಇದನ್ನು ಮೊದಲು ಡಿಲೀಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಓಕೆನಾ. ಈಗ ಹೊಸದು ಏನದಲ್ಲ ಸ್ನೇಹಿತರೆ, ಇದು ರೀಸೈಜ್ ಆಗಿರ್ತಕ್ಕಂಥದ್ದು ರೀನೇಮ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನಾನು ರೀನೇಮ್ ಮಾಡ್ಕೊಳ್ಳಿ ಅಂದ್ರೆ ಅಪ್ಲೋಡ್ ಆಗೋದಿಲ್ಲ ರೀ ಅವು. ರೀನೇಮ್ ಮಾಡ್ಕೊಳ್ಳೋದು ಹೆಂಗ್ರಿ, ಇಲ್ಲೊಂದು ಐ ಬಟನ್ ಕಾಣ್ತಲ್ಲ, ಐ ಬಟನ್ ಮೇಲೆ ಕ್ಲಿಕ್ ಮಾಡಿರಿ, ಎಡಿಟ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಇಮೇಜ್ ರೀಸೈಜರ್ ಅಂತಲೇ ಬಂದೈತಲ್ಲ, ಇದನ್ನು ನಾನು ತೆಗಿತೀನಿ. ತೆಗೆದು ಏನು ಮಾಡ್ತೀನಿ ಅಂದ್ರೆ ಫೋಟೋ ಅಂತ ಹೆಸರು ಕೊಡ್ತೀನಿ. ಇದಕ್ಕೆ ಫೋಟೋ ಅಂತ ಹೆಸರು ಕೊಟ್ಟು ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ರೀ. ನೆಕ್ಸ್ಟ್ ಸಿಗ್ನೇಚರ್ ರೀಸೈಜ್ ಮಾಡೋಣ ಸ್ನೇಹಿತರೆ. ಸಿಗ್ನೇಚರ್ ರೀಸೈಜ್ ಮಾಡೋದು ಒಂದು ಸ್ವಲ್ಪ ಮೆಥಡ್ ಚೇಂಜ್ ಆದ್ರಿ. ಫೋಟೋಕ್ಕೆ ಆಮೇಲೆ ಸಿಗ್ನೇಚರ್ಗೆ ರೀಸೈಜ್ ಮಾಡೋದು ಎರಡು ವ್ಯತ್ಯಾಸ ಅದ ಸ್ನೇಹಿತರೆ. ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. IM ರೀಸೈಜರ್ ಅಂತಾನೆ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಮೇಜಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗ್ಯಾಲರಿ ಒಳಗೆ ಏನು ಫೋಲ್ಡರ್ ಅದಾವಲ್ರಿ ಆ ಎಲ್ಲ ಫೋಲ್ಡರ್ಗಳು ಕಾಣ್ತಾವೆ. ಯಾವುದು ಫೋಲ್ಡರ್ದೊಳಗೆ ನೀವು ಸಿಗ್ನೇಚರ್ ಸೇವ್ ಇಟ್ಟಿರೋ ಆ ಫೋಲ್ಡರ್ ಓಪನ್ ಮಾಡ್ಕೊಳ್ರಿ. ಆ ಫೋಲ್ಡರ್ ಓಪನ್ ಮಾಡ್ಕೊಂಡ್ಮೇಲೆ ಸಿಗ್ನೇಚರ್ ಕಾಣ್ತಿರ್ತದ. ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿ. ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಸಿಗ್ನೇಚರ್ imreesizer.com ವೆಬ್ಸೈಟ್ದೊಳಗೆ ಇಂಪೋರ್ಟ್ ಆಯ್ತ್ರಿ. ನೆಕ್ಸ್ಟ್ ಯೂನಿಟ್ ಅಂತ ಕಾಣ್ತಿರ್ತದ, ಅಲ್ಲಿ ಇಂಚ್ ಅಂತ ಅದ ಸ್ನೇಹಿತರೆ. ಸೆಲೆಕ್ಟ್ ಏನಾದ್ರಿ ಇಂಚ್ ಅಂತ ಅದ, ಅದನ್ನ ಫಿಕ್ಸಲ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ವಿಡ್ತ್ ಏನು ಹೇಳಿದ್ದಾನ್ರಿ 140 ವಿಡ್ತ್ ಇರಬೇಕು, 60 ಹೈಟ್ ಇರಬೇಕು. ಈ ರೀತಿ ಟೈಪ್ ಮಾಡ್ಕೊಡ್ರಿ. ನೆಕ್ಸ್ಟ್ ಫುಲ್ ಕೆಳಗಡೆ ಬನ್ನಿ ಸ್ನೇಹಿತರೆ. ಫೈಲ್ ಸೈಜ್ ಏನದಲ್ರಿ ಅದನ್ನ ಬ್ಲ್ಯಾಂಕ್ ಬಿಡ್ರಿ. ನೆಕ್ಸ್ಟ್ ಇಲ್ಲಿ DPI ಏನದಲ್ರಿ ಇಲ್ಲಿ 100 ಅಂತ ಟೈಪ್ ಮಾಡ್ರಿ. 100 ಅಂತ ಟೈಪ್ ಮಾಡಿ ನೆಕ್ಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಟು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಸಿಗ್ನೇಚರ್ ಏನ್ ಡೈಮೆನ್ಷನ್ ಹೇಳಿದ್ರಲ್ರಿ ಅದ್ರ ಪ್ರಕಾರ ಸೆಟ್ ಆಯ್ತು. ಆದ್ರ ಸೈಜ್ ಮಾತ್ರ 3.28 KB ಆಯ್ತು ಸ್ನೇಹಿತರೆ. ನಮಗೆ ಮಿನಿಮಮ್ ಎಷ್ಟು ಬೇಕ್ರಿ 30 KB ಮಿನಿಮಮ್ ಬೇಕು, ಮ್ಯಾಕ್ಸಿಮಮ್ 50 KB ಒಳಗಡೆ ಇರಬೇಕು. ಓಕೆ ರೀ. ಇವಾಗ ಆ ಸೈಜ್ ಅನ್ನ ಸೆಟ್ ಮಾಡ್ಕೊಳಕ್ ಇವಾಗ ಡೈಮೆನ್ಷನ್ ಸೆಟ್ ಆಯ್ತು. ಸೈಜ್ ಸೆಟ್ ಮಾಡ್ಕೊಳ್ಬೇಕಲ್ರಿ, ಇಲ್ಲಿ ಪಕ್ಕದಾಗ ಇನ್ನೂ ಒಂದು ಟ್ಯಾಬ್ ಓಪನ್ ಮಾಡ್ರಿ. ಇಲ್ಲಿ PI7 ಅಂತ ಟೈಪ್ ಮಾಡ್ರಿ. PI7 ಇಮೇಜ್ ಟೂಲ್ ಅಂತ ಇಲ್ಲಿ ಕಾಣ್ತದೆ ನೋಡ್ರಿ, ಎರಡನೇ ಲಿಂಕ್. ಈ ರೀತಿ ಟೈಪ್ ಮಾಡ್ಕೊಂಡು ಸರ್ಚ್ ಕೊಡ್ರಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ಇನ್ಕ್ರೀಸ್ ಇಮೇಜ್ ಸೈಜ್ ಇನ್ KB ಅಂತ ಅದ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ರಿ. ಸೆಲೆಕ್ಟ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೈನ್ ಏನ್ ಡೈಮೆನ್ಷನ್ ದೊಳಗೆ ಸೆಟ್ ಮಾಡಿವಲ್ರಿ ಆ ಡೌನ್ಲೋಡ್ ಆಗಿರ್ತಕ್ಕಂಥದ್ದು ರೀಸೆಂಟ್ ಫಸ್ಟ್ ಒಳಗೆ ಕಾಣ್ತದ. ಆ ಫಸ್ಟ್ ಇಂದ ಸಿಗ್ನೇಚರ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಡ್ ಮೇಲೆ ಕ್ಲಿಕ್ ಮಾಡ್ರಿ. ಆಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಸಿಗ್ನೇಚರ್ ಈ ವೆಬ್ಸೈಟ್ ದೊಳಗೆ ಇಂಪೋರ್ಟ್ ಆಯ್ತು. ಇಲ್ಲಿ ಸೈಜ್ ಏನದಲ್ಲ ಸ್ನೇಹಿತರೆ, ಸೈಜ್ ನಮಗೆ 50 KB ಒಳಗಡೆ ಬೇಕು. ಹಾಗಾಗಿ ನಾನು 45 KB ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಇನ್ಕ್ರೀಸ್ ಸೈಜ್ ಅಂತ ಅದ ನೋಡ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇನ್ಕ್ರೀಸ್ ಸೈಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ದು ಇಮೇಜ್ ಸೈಜ್ ಏನಾಯ್ತದ ಇನ್ಕ್ರೀಸ್ ಆಗೋದ್ರೊಳಗೆ ಪ್ರೊಸೆಸ್ ಐತಿ ಸ್ನೇಹಿತರೆ. ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ದೊಳಗೆ ಐತಿ ನೋಡ್ರಿ. ಸೈಜ್ 45 KB ರೆಡಿ ಆಯ್ತು. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಕಾಣ್ತಿರ್ತದ, ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೈಲ್ ನೋಡ್ರಿ ಸ್ನೇಹಿತರೆ ಡೌನ್ಲೋಡ್ ಆಯ್ತು ಸ್ನೇಹಿತರೆ. ಫೈಲ್ ಇಲ್ಲಿ ಡೌನ್ಲೋಡ್ ಆಯ್ತು. ಇದೆಲ್ಲಾನು ಕ್ಲೋಸ್ ಮಾಡ್ರಿ. ಕ್ಲೋಸ್ ಮಾಡ್ಕೊಂಡು ಗ್ಯಾಲರಿ ಓಪನ್ ಮಾಡ್ಕೊಳ್ರಿ. ಇಲ್ಲಿ ರೀಸೆಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ರೀಸೆಂಟ್ ದೊಳಗೆ ಕಾಣ್ತಿರ್ತದ. ಓಕೆ ರೀ. ಈ ರೀಸೆಂಟ್ ದೊಳಗೆ ಇಮೇಜ್ ಏನು ಸಿಗ್ನೇಚರ್ ಇಮೇಜ್ ಅದಲ್ರಿ, ನೀವು ಗ್ಯಾಲರಿ ಒಳಗೆ ಫೋಟೋ ಮತ್ತು ಸಿಗ್ನೇಚರ್ ಎಲ್ಲಿ ಸೇವ್ ಮಾಡಿರಲ್ರಿ ಅಲ್ಲಿ ಇದನ್ನ ಕಾಪಿ ಮಾಡ್ಕೊಳ್ಬೇಕ್ರಿ. ಕಾಪಿ ಮಾಡ್ಕೊಳ್ಳೋದು ನನ್ನ ಟ್ಯಾಬ್ನಾಗ್ರಿ ಇಲ್ಲಿ ಮೋರ್ ಅಂತ ಅದ, ಇಲ್ಲಿ ಮೂವ್ ಟು ಆಲ್ಬಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ RRB ಅಂತ ಫೋಲ್ಡರ್ದೊಳಗೆ ನಾನು ಫೋಟೋ ಮತ್ತು ಸಿಗ್ನೇಚರ್ ಇಟ್ಟಿದೆ. ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ
ಅದು ಏನೈತ್ರಿ ಈಗ ರೀಸೆಂಟ್ ಏನ್ ನಾನು ಸಿಗ್ನೇಚರ್ದ ಸೈಜ್ ಸೆಟ್ ಮಾಡಿನಲ್ರಿ ಅದು ಆ ಫೋಲ್ಡರ್ದಾಗ ಮೂವ್ ಆಯ್ತು ಸ್ನೇಹಿತರೆ. ನಿಮ್ದು ಮೊಬೈಲ್ದಾಗ ಯಾವ ರೀತಿ ಮೂವ್ ಮಾಡ್ಕೊಳ್ಬೇಕು ಅದನ್ನ ನೋಡ್ಕೊಳ್ರಿ ಸ್ನೇಹಿತರೆ. ಆ ಪ್ರಕಾರ ನೀವು ಯಾವ್ದು ಫೋಲ್ಡರ್ದೊಳಗೆ ನೀವು ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಮಾಡಿರಲ್ರಿ ಆ ಫೋಲ್ಡರ್ದೊಳಗೆ ಏನ್ ಸಿಗ್ನೇಚರ್ ಸೆಟ್ ಮಾಡಿರಲ್ರಿ ಅದನ್ನ ಮೂವ್ ಮಾಡ್ಕೊಳ್ರಿ. ಮೂವ್ ಮಾಡ್ಕೊಂಡು ಒನ್ ಟೈಮ್ ಚೆಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಫಸ್ಟ್ ಈ ಇಮೇಜ್ ಸಿಗ್ನೇಚರ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಐ ಬಟನ್ ಕಾಣ್ತದ ನೋಡ್ರಿ, ಈ ಐ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ರಿ ಸ್ನೇಹಿತರೆ, ಸೈಜ್ 46.32 KB ಅದ. ಡೈಮೆನ್ಷನ್ 140x60 ಪಿಕ್ಸೆಲ್ ಅದ. ಈ ರೀತಿ ಫೋಟೋ ಮತ್ತು ಸಿಗ್ನೇಚರ್ ರಿಸೈಜ್ ಮಾಡ್ಕೊಳ್ಬೇಕು. ಫೋಟೋ ಸಿಗ್ನೇಚರ್ ರಿಸೈಜ್ ಮಾಡ್ಕೊಂಡ್ಮೇಲೆ ಇವಾಗ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಅಪ್ಲಿಕೇಶನ್ ಹಾಕೋದು ಹೆಂಗಂತ ನೋಡೋದಾದ್ರೆ ಸೇಮ್ ಸ್ನೇಹಿತರೆ ಮತ್ತೊಮ್ಮೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಸರ್ಚ್ನಾಗ RRB ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. RRB ಬೆಂಗಳೂರು ಅಂತ ಫಸ್ಟ್ ಲಿಂಕ್ ಅದಲ್ರಿ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಇದು ಫಸ್ಟ್ ಏನ ನೋಟಿಫಿಕೇಶನ್ ಕಾಣ್ತದಲ್ರಿ, ಇದು ಗ್ರೂಪ್ ಡಿ ನೋಟಿಫಿಕೇಶನ್ ಸ್ನೇಹಿತರೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಕಾಣ್ತಾ ಇದಲ್ರಿ, ಆ ಕ್ಲಿಕ್ ಹಿಯರ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ರಿ. ಆ ಕ್ಲಿಕ್ ಹಿಯರ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ ರೈಟ್ ಕಾರ್ನರ್ದಾಗ ಅಪ್ಲೈ ಅಂತ ಕಾಣ್ತಾ ಇದಲ್ಲ, ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ರಿ. ಕ್ರಿಯೇಟ್ ಆನ್ ಅಕೌಂಟ್ ಆಮೇಲೆ ಆಲ್ರೆಡಿ ಹ್ಯಾವ್ ಆನ್ ಅಕೌಂಟ್ ಅಂತ 2 ಆಪ್ಷನ್ಗಳು ಕಾಣ್ತಾವ್ರಿ. RRB ಇಂದ ಹೊಡಿಸಿರ್ತಕ್ಕಂಥ ಹುದ್ದೆಗಳಿಗೆ ಇನ್ನೂ ತನಕ ನೀವು ಅರ್ಜಿ ಸಲ್ಲಿಸಿದ್ದಿಲ್ಲ ಅಂತಂದ್ರೆ ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಈ ಹಿಂದೆ RRB ಇಂದ ಹೊಡಿಸಿರ್ತಕ್ಕಂಥ ಅಧಿಸೂಚನೆಯ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ಆಲ್ರೆಡಿ ಹ್ಯಾವ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮಾಡ್ಕೊಡಿ ಸ್ನೇಹಿತರೆ. ಮೊಬೈಲ್ ನಂಬರ್ ಆಮೇಲೆ ಪಾಸ್ವರ್ಡ್ ಹಾಕ್ರಿ, ಲಾಗಿನ್ ಮಾಡ್ಕೊಂಡು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ಕೊಡ್ರಿ. ಈಗ ಫ್ರೆಶ್ ಹಾಕೋರು ಈ ಹಿಂದೆ ಒಟ್ಟು RRB ಇಂದ ಹೊಡಿಸಿರ್ತಕ್ಕಂಥ ಯಾವುದೇ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರಲಿಲ್ಲ ಅಂತ ತಿಳ್ಕೊಡ್ರಿ. ಅವರು ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಇಲ್ಲಿ ಕಂಟ್ರಿ ಆಫ್ ನ್ಯಾಷನಾಲಿಟಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಪರ್ಸನಲ್ ಇನ್ಫಾರ್ಮೇಷನ್ ಅನ್ನು ತುಂಬಬೇಕು. ನಿಮ್ದು ಹೆಸರು ತುಂಬ್ರಿ 2 ಸತಿ. ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ನಾಗ ಯಾವ ರೀತಿ ಅದಲ್ಲ ಅದೇ ರೀತಿ ಸೇಮ್ ಏನಪ್ಪ ಅಂದ್ರೆ ನಿಮ್ದು ಹೆಸರು ತುಂಬ್ರಿ. ಇಲ್ಲಿ ಹ್ಯಾವ್ ಯು ಚೇಂಜ್ಡ್ ಯುವರ್ ನೇಮ್ ಅಂತ ಕೊಟ್ಟಾರ ಸ್ನೇಹಿತರೆ. ಅಂದ್ರೆ ಈ ಹಿಂದೆ ನಿಮ್ದು ಹೆಸರು ಏನಾದರೂ SLC ಮಾರ್ಕ್ಸ್ ಕಾರ್ಡ್ ಒಳಗೆ ಎಲ್ಲಿಯಾದರೂ ಚೇಂಜ್ ಮಾಡಿರಿ ಅಂತ ಕೇಳಿರ್ತಕ್ಕಂಥದ್ದು ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಡೇಟ್ ಆಫ್ ಬರ್ತನ್ನು ತುಂಬ್ರಿ. ನೆಕ್ಸ್ಟ್ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ರಿ 2 ಬಾಕ್ಸ್ನಾಗ. ಅಂದ್ರೆ ನೀವೇನು ಗಂಡು ಹೆಣ್ಣು ಏನು ತೃತೀಯ ಲಿಂಗಿಯೋ ಅಂತ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಫಾದರ್ ನೇಮ್ ಈ 2 ಬಾಕ್ಸ್ನಾಗ ತಂದೆ ಹೆಸರು ತುಂಬ್ರಿ. ನೆಕ್ಸ್ಟ್ ಈ 2 ಬಾಕ್ಸ್ನಾಗ ತಾಯಿ ಹೆಸರು ತುಂಬ್ರಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ ಸ್ನೇಹಿತರೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ ತುಂಬಿ ವೆರಿಫೈ ಯೂಸಿಂಗ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ರಿ. ವೆರಿಫೈಯಿಂಗ್ ಯೂಸರ್ ಆಧಾರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಜಸ್ಟ್ ಇಲ್ಲಿ ಬಾಕ್ಸ್ ಅದ್ ನೋಡ್ರಿ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅರ್ಥ ಏನಂತಂದ್ರೆ ಆಧಾರ್ ಕಾರ್ಡ್ನಾಗ ಆಮೇಲೆ SLC ಮಾರ್ಕ್ಸ್ ಕಾರ್ಡ್ ಒಳಗ ಡೀಟೇಲ್ಸ್ ಅಂದ್ರೆ ಹೆಸರು, ಡೇಟ್ ಆಫ್ ಬರ್ತ್ ಆಮೇಲೆ ಜೆಂಡರ್ ಸೇಮ್ ಅದ ಅಂತ ಅರ್ಥ ಸ್ನೇಹಿತರೆ. ಈ ಒಂದು ಬಾಕ್ಸ್ ಕಾಣ್ತಾ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬಿಡ್ತದ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ರಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಂದು ಆಧಾರ್ ನಂಬರ್ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಬರ್ತಾ ಇದೆ ಸ್ನೇಹಿತರೆ. ಅಂದ್ರೆ ಈಗಾಗಲೇ ನಾನು ಅಕೌಂಟ್ ಕ್ರಿಯೇಟ್ ಮಾಡೀನಿ. ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಮತ್ತೊಮ್ಮೆ ಅಪ್ಲೈ ಮಾಡ್ತಿದ್ದೆ. ನಿಮ್ದು ಏನಾಗ್ತದೆ ಅಂದ್ರೆ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರ್ತದೆ. ಆಧಾರ್ ಕಾರ್ಡ್ ವೆರಿಫೈಡ್ ಅಂತ ಬರ್ತಾ ಸ್ನೇಹಿತರೆ. ಆ ಆಧಾರ್ ವೆರಿಫೈ ಆದ್ಮೇಲೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ತುಂಬಬೇಕು. ಇಲ್ಲಿ ನಿಮ್ದು ಇಮೇಲ್ ID ತುಂಬ್ರಿ. ಇಮೇಲ್ ID ತುಂಬಿದ ಮೇಲೆ ಇಲ್ಲಿ ಜನರೇಟ್ ಇಮೇಲ್ OTP ಮೇಲೆ ಕ್ಲಿಕ್ ಮಾಡ್ರಿ. ಈ ಜನರೇಟ್ ಇಮೇಲ್ OTP ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮೇಲ್ ಐಡಿಗೆ ನಿಮ್ದು ಮೇಲ್ ಐಡಿಗೆ ಒಂದು OTP ಬರ್ತದೆ. ಆ OTP ಅನ್ನ ಈ ಬಾಕ್ಸ್ನಾಗ ತುಂಬ್ರಿ. ಮುಂದಿಲ್ಲಿ ವೆರಿಫೈ ಅಂತ ಒಂದು ಆಪ್ಷನ್ ಇರ್ತದೆ, ಆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಯುವರ್ ಇಮೇಲ್ ID ವೆರಿಫೈಡ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ಸೇಮ್ ಮೊಬೈಲ್ ನಂಬರ್ ಸ್ನೇಹಿತರೆ. ಮೊಬೈಲ್ ನಂಬರ್ ಇಲ್ಲಿ ತುಂಬ್ರಿ. ಜನರೇಟ್ ಮೊಬೈಲ್ OTP ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ದು ಮೊಬೈಲ್ಗೆ ಒಂದು OTP ಬರ್ತದೆ. ಆ OTP ಅನ್ನ ಈ ಬಾಕ್ಸ್ನಾಗ ತುಂಬಿ ಇಲ್ಲಿ ವೆರಿಫೈ ಮಾಡಿ ಸ್ನೇಹಿತರೆ. ಮೊಬೈಲ್ ನಂಬರು ಕೂಡ ವೆರಿಫೈ ಆಗ್ತದೆ. ಇಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಬೇಕು ಸ್ನೇಹಿತರೆ. ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಆ ಪಾಸ್ವರ್ಡ್ ಒಳಗೆ ಕ್ಯಾಪಿಟಲ್ ಲೆಟರ್ನ ಇರಬೇಕು, ಸ್ಮಾಲ್ ಲೆಟರ್ನ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ನ ಇರಬೇಕು, ನಂಬರ್ಸ್ನ ಇರಬೇಕು. ಈ ರೀತಿ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಬೇಕು. ಎಕ್ಸಾಂಪಲ್ ನೋಡ್ರಿ ಸ್ನೇಹಿತರೆ, ABCD @ 1 2 3 4 ಈ ರೀತಿ ಪಾಸ್ವರ್ಡ್ ಸೆಟ್ ಮಾಡಿ. ನಾ ಇಲ್ಲಿ A ಕ್ಯಾಪಿಟಲ್ ಲೆಟರ್ನು ಬಂದದ, ಇಲ್ಲಿ ಸ್ಮಾಲ್ ಲೆಟರ್ಸ್ಗಳು ಬಂದಾವ, ಸ್ಪೆಷಲ್ ಕ್ಯಾರೆಕ್ಟರ್ನು ಬಂದಾವ, ಅಂಕಿಗಳನ್ನು ಬಂದಾವ. ಈ ರೀತಿಯ ಒಂದು ಪಾಸ್ವರ್ಡ್ ಏನಪ್ಪ ಅಂದ್ರೆ ಸೆಟ್ ಮಾಡ್ಬೇಕು ಸ್ನೇಹಿತರೆ. ಓಕೆ ರೀ, ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡ್ರಿ. ಮತ್ತೊಮ್ಮೆ ಸೇಮ್ ಪಾಸ್ವರ್ಡ್ ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಈ ಕ್ಯಾಪ್ಚಾ ಕೋಡ್ ಏನು ಕಾಣ್ತಾ ಇದಲ್ಲ ಅದೇ ಕ್ಯಾಪ್ಚಾ ಕೋಡವನ್ನು ಇಲ್ಲಿ ತುಂಬಿ
ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿರಿ. ಈ ಪ್ರಿವ್ಯೂ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತನಕ ಏನು ತುಂಬಿರಿ ಅದು ಎಲ್ಲವನ್ನ ಒಮ್ಮೆ ಪ್ರಿವ್ಯೂ ಆಗ್ತದೆ ಸ್ನೇಹಿತರೆ, ಕಾಣ್ತಿರ್ತದೆ. ಪ್ರತಿಯೊಂದನ್ನು ಚೆಕ್ ಮಾಡಿರಿ. ಯಾಕಂತಂದ್ರೆ ಈ ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ಎಡಿಟ್ ಮಾಡೋಕೆ ಆಪ್ಷನ್ ಇರಂಗಿಲ್ಲ ರೀ. ಹಾಗಾಗಿ ಮತ್ತೊಮ್ಮೆ ಪ್ರತಿಯೊಂದನ್ನು ಚೆಕ್ ಮಾಡಿರಿ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಇತ್ತು ಅಂತಂದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ, ನಿಮ್ದು ಅಕೌಂಟ್ ಕ್ರಿಯೇಟ್ ಆಗ್ತದೆ. ಕ್ರಿಯೇಟ್ ಅಕೌಂಟ್ ಮಾಡಿದ ಮೇಲೆ ಈ ರೀತಿ ಲಾಗಿನ್ ಪೇಜಿಗೆ ಬರ್ತದೆ ಸ್ನೇಹಿತರೆ. ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ತುಂಬ್ರಿ. ಆಮೇಲೆ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಏನು ಪಾಸ್ವರ್ಡ್ ಸೆಟ್ ಮಾಡಿರಲ್ಲ ಆ ಪಾಸ್ವರ್ಡನ್ನು ಇಲ್ಲಿ ತುಂಬ್ರಿ. ಈ ಕ್ಯಾಪ್ಚಾ ಕೋಡವನ್ನು ಈ ಬಾಕ್ಸ್ನಾಗ ತುಂಬಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಕೆಳಗಡೆ ಬಂದರೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣ್ತಿರ್ತದ ನೋಡ್ರಿ. ಈ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿರಿ. ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಇವಾಗ ಪ್ರಸ್ತುತ ರನ್ನಿಂಗ್ ಇರುವಂಥ ನೋಟಿಫಿಕೇಶನ್ಗಳು ಕಾಣ್ತಾವೆ. ಇಲ್ಲಿ 2 ನೋಟಿಫಿಕೇಶನ್ಗಳು ಕಾಣ್ತಾ ಇರುವಂಥದ್ರಿ. ಇದು ಗ್ರೂಪ್ ಡಿ ನೋಟಿಫಿಕೇಶನ್, ಆಮೇಲೆ ಇದು ಮಿನಿಸ್ಟ್ರಿಯಲ್ ಆ್ಯಂಡ್ ಐಸೋಲೇಟೆಡ್ ಕ್ಯಾಟಗರಿಯ ಹುದ್ದೆಗಳದ್ದು ನೋಟಿಫಿಕೇಶನ್. ನಾವು ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗ್ಯದ. ಹಾಗಾಗಿ ಇಲ್ಲಿ ಫಸ್ಟ್ ದೇನು ನೋಟಿಫಿಕೇಶನ್ ಕಾಣ್ತದಲ್ರಿ, ಇಲ್ಲಿ RRB ಅನ್ನ ಸೆಲೆಕ್ಟ್ ಮಾಡ್ಬೇಕು. ಅಂದ್ರೆ ಈಗ ಬೆಂಗಳೂರು RRBಗೆ ಅರ್ಜಿ ಸಲ್ಲಿಸ್ಬೇಕಂತಿರೋ, ಭೋಪಾಲ್, ಭುವನೇಶ್ವರ ಎಲ್ಲ RRBಗಳದ ಹೆಸರುಗಳಲ್ಲಿ ಕಾಣ್ತವ. ಯಾವ RRBಗೆ ನೀವು ಅರ್ಜಿ ಸಲ್ಲಿಸ್ಬೇಕಂತೀರಿ ಆ RRB ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಉದಾಹರಣೆಗಾಗಿ ನಾನು ಬೆಂಗಳೂರು RRBಗೆ ಅರ್ಜಿ ಸಲ್ಲಿಸ್ಬೇಕಂತ ಅನ್ಕೊಂಡಿದ್ದೀನಿ. ಹಾಗಾಗಿ ನಾನೇನು ಮಾಡ್ತೀನಿ, ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ತೀನಿ. ಇನ್ ಕೇಸ್ ನೀವು ಬೇರೆ RRBಗೆ ಅರ್ಜಿ ಸಲ್ಲಿಸ್ಬೇಕಂತ ಅನ್ಕೊಂಡಿದ್ದೀರಿ ಅಂತಂದ್ರೆ ಆ RRB ಹೆಸರನ್ನು ನೀವು ಸೆಲೆಕ್ಟ್ ಮಾಡಬೇಕು. ನೆನಪಿರ್ಲಿ, ಕೇವಲ ಒಂದೇ RRBಗೆ ಅರ್ಜಿ ಸಲ್ಲಿಸತಕ್ಕದ್ದು, ಒಂದಕ್ಕಿಂತ ಹೆಚ್ಚು RRBಗೆ ಅರ್ಜಿ ಸಲ್ಲಿಸುವಂಗಿಲ್ಲ ಸ್ನೇಹಿತರೆ. ಭಾರತದಲ್ಲಿರುವ ಯಾವುದೇ RRBಗೆ ನೀವು ಅರ್ಜಿ ಸಲ್ಲಿಸ್ರಿ, ಕೇವಲ ಒಂದೇ RRBಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ನೆಕ್ಸ್ಟ್ RRB ಸೆಲೆಕ್ಟ್ ಮಾಡಿದ ಮೇಲೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬರ್ತದ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಪರ್ಸನಲ್ ಡೀಟೇಲ್ಸ್ ನಲ್ಲಿ ಇದಿಷ್ಟು ಇನ್ಫಾರ್ಮೇಶನ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಏನು ತುಂಬಿರ್ತಿರಲ್ಲ ಅದು ಇಲ್ಲಿ ಫೆಚ್ ಆಗಿರ್ತದೆ. ನೆಕ್ಸ್ಟ್ ಮಾರಿಟಲ್ ಸ್ಟೇಟಸ್ ಅಂದ್ರೆ ವೈವಾಹಿಕ ಸ್ಥಿತಿ, ನಿಮಗೇನು ಮದುವೆ ಆಗ್ಯಾದವನಿಲ್ಲ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಅದಾದ್ಮೇಲೆ ನೆಕ್ಸ್ಟ್ ರಿಲಿಜಿಯನ್ದೊಳಗೆ ನೀವು ಹಿಂದೂನೋ, ಮುಸ್ಲಿಮೋ, ಕ್ರಿಶ್ಚಿಯನ್ ಯಾವ್ದು ರಿಲಿಜಿಯನ್ ಅಂತ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥ ರಿಲಿಜಿಯನ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಮದರ್ ಟಂಗ್ ಅಂದ್ರೆ ನಿಮ್ದು ಮಾತೃಭಾಷೆ ಯಾವುದಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್, ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಯಾವ ಭಾಷೆಯೊಳಗೆ ನೀವು ಎಕ್ಸಾಮ್ ಬರೆಯೋಕೆ ಇಚ್ಛೆ ಪಡ್ತೀರಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ಬಹಳಷ್ಟು ಭಾಷೆಗಳದಾವ್ರಿ, ಭಾಳ ಲ್ಯಾಂಗ್ವೇಜ್ಗಳು ಅದಾವ. ಯಾವ ಲ್ಯಾಂಗ್ವೇಜ್ನಲ್ಲಿ ನೀವು ಎಕ್ಸಾಮ್ ಬರಿಬೇಕಂತ ಅನ್ಕೊಳ್ತೀರಿ ಆ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ನಾನು ಕನ್ನಡದಲ್ಲಿ ಎಕ್ಸಾಮ್ ಬರಿಬೇಕಂತ ಅನ್ಕೊಂಡಿದ್ದೀನಿ, ಹಾಗಾಗಿ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಐಡೆಂಟಿಫಿಕೇಶನ್ ನಂಬರ್ 1 ಅಂದ್ರೆ ನಿಮ್ದು ದೇಹದ ಮೇಲೆ ಯಾವುದಾದ್ರೂ ಗುರುತುಗಳಿದ್ವು ಅಂತ ತಿಳ್ಕೊಳ್ರಿ, ಆ ಗುರುತನ್ನು ಇಲ್ಲಿ ಮೆನ್ಷನ್ ಮಾಡ್ಬೇಕು ಸ್ನೇಹಿತರೆ. ಕೆಲವೊಬ್ರು ದೇಹದ ಮೇಲೆ ಬಿದ್ದಿರ್ತಕ್ಕಂಥ ಗಾಯ ಇರ್ತಾವ, ಇಲ್ಲಪ್ಪ ಅಂದ್ರೆ ಮಚ್ಚೆಗಳಿರ್ತಾವ. ಏನ್ ನಿಮ್ದು ದೇಹದ ಮೇಲೆ ಗುರುತು ಇರ್ತದ ಆ ಗುರುತನ್ನ ಏನಪ್ಪ ಅಂದ್ರೆ ಇಲ್ಲಿ ಮೆನ್ಷನ್ ಮಾಡ್ಬೇಕು ಸ್ನೇಹಿತರೆ. ಉದಾಹರಣೆಗೆ ನೋಡ್ರಿ, ನಾನು ನಂದು ಎಡಗಾಲಿನ ಮೊಳಕಾಲಿಗೆ ಒಂದು ಮಾರ್ಕ್ ಆ ಸ್ನೇಹಿತರೆ, ಬಿದ್ದಿರ್ತಕ್ಕಂಥ ಮಾರ್ಕ್ ಅದ. ಹಾಗಾಗಿ ನಾನು ಸ್ಕಾರ್ ಮಾರ್ಕ್ ಆನ್ ಲೆಫ್ಟ್ ನೀ ಅಂತ ಇಲ್ಲಿ ಮೆನ್ಷನ್ ಮಾಡೀನಿ. ಇದೇ ರೀತಿ ನೀವು ಕೂಡ ಐಡೆಂಟಿಫಿಕೇಶನ್ ನಿಮ್ಮ ದೇಹದ ಮೇಲಿನ ಗುರುತನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕು. ನೆಕ್ಸ್ಟ್ ಕಮ್ಯುನಿಟಿ ಡೀಟೇಲ್ಸ್ ಬಗ್ಗೆ ನೋಡೋಣ ಸ್ನೇಹಿತರೆ. ಕಮ್ಯುನಿಟಿ ಡೀಟೇಲ್ಸ್ ಒಳಗೆ ನಿಮ್ದು ಯಾವ್ದು ಕ್ಯಾಟಗರಿ ಅಂತ ಇಲ್ಲಿ ನಿಮಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥ ಕ್ಯಾಟಗರಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಉದಾಹರಣೆಗೆ ನೀವು OBC ಅವ್ರು ಆಗಿದ್ದೀರಿ ಅಂತ ತಿಳ್ಕೊಳ್ರಿ, ಇಲ್ಲಿ OBC ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಡು ಯು ಕಮ್ ಅಂಡರ್ OBC ನಾನ್ ಕ್ರಿಮಿಲೇಯರ್ ಅಂತ ಕೇಳೋಣ. ಅಂದ್ರೆ OBC ಒಳಗೆ 2 ಕ್ಯಾಟಗರಿ ಬರ್ತಾವ ಸ್ನೇಹಿತರೆ. OBC ಒಳಗೆ ಕ್ರಿಮಿಲೇಯರ್ ಅಂತ ಬರ್ತದ, ಆಮೇಲೆ ನಾನ್ ಕ್ರಿಮಿಲೇಯರ್ ಅಂತ ಬರ್ತದ. ಇಲ್ಲಿ ಕೇಳಿರ್ತಕ್ಕಂಥದ್ದು ಈ OBC ಏನು ಸರ್ಟಿಫಿಕೇಟ್ ನಿಮ್ಮ ಕಡೆ ಐತಲ್ಲ, ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಅದ ಏನಂತ ಕೇಳ್ಯಾರ. ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಇದ್ರೆ ಎಸ್ ಕೊಡ್ರಿ, ಇಲ್ಲಂದ್ರೆ ನೋ ಕೊಡ್ರಿ. ಆಮೇಲೆ ನೆಕ್ಸ್ಟ್ ಸರ್ಟಿಫಿಕೇಟ್ ನಂಬರ್ ರೀ. ಸರ್ಟಿಫಿಕೇಟ್ ನಂಬರ್ ನೋಡ್ರಿ, ಇದು ಸರ್ಟಿಫಿಕೇಟ್ ಅಂತಂದ್ರೆ ಇಲ್ಲೇ RD ಇಂದ ಸ್ಟಾರ್ಟ್ ಆಗ್ತದೆ, RD ನಂಬರ್ ಸ್ಟಾರ್ಟ್ ಆಗ್ತದೆ, ಇಲ್ಲಿ ಅದನ್ನೇ ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಇಶ್ಯೂವಿಂಗ್ ಅಥಾರಿಟಿ, ಈ OBC ಸರ್ಟಿಫಿಕೇಟ್ ಯಾರು ಇಶ್ಯೂ ಮಾಡಿದ್ರು ಅಂತ ಅನ್ನೋದಕ್ಕೆ ಇಲ್ಲಿ ಡಿಜಿಟಲ್ ಸೈನ್ಡ್ ಬಂತು. ಇಲ್ಲಿ ಮೂಲ್ಯಾಗ ಲಾಸ್ಟಿಗೆ ಮೂಲ್ಯಾಗ ಇರ್ತದೆ ಡಿಜಿಟಲ್ ಸೈನ್ಡ್ ಬೈ ಯಾರಂತ ಹೇಳಿ ಹೆಸರು ಇರ್ತದ, ಮುಂದೆ ಡೆಸಿಗ್ನೇಷನ್ ಇರ್ತದೆ. ನಾರ್ಮಲಿ OBC ಸರ್ಟಿಫಿಕೇಟ್ ತಹಸೀಲ್ದಾರ್ನವ್ರು ಇಶ್ಯೂ ಮಾಡ್ತಾರೆ ಸ್ನೇಹಿತರೆ. ಆದರೂ ಕೂಡ ಒಮ್ಮೆ ನೀವು ಕನ್ಫರ್ಮ್ ಮಾಡ್ಕೊಡ್ರಿ. ಇಲ್ಲಿ ಇಶ್ಯೂವಿಂಗ್ ಅಥಾರಿಟಿ ಮೇಲೆ ಕ್ಲಿಕ್ ಮಾಡಿ ಯಾರು ಇಶ್ಯೂ ಮಾಡಿರಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನಾರ್ಮಲಿ ತಹಸೀಲ್ದಾರ್ ಅದನ್ನ ಇಶ್ಯೂ ಮಾಡ್ತಾನೆ.
ನೆಕ್ಸ್ಟ್ ಸ್ಟೇಟ್, ಇಶ್ಯೂವಿಂಗ್ ಸ್ಟೇಟ್ ಅಂದರೆ ಯಾವ ರಾಜ್ಯದಲ್ಲಿ OBC ಸರ್ಟಿಫಿಕೇಟ್ ನೀವು ಪಡ್ಕೊಂಡಿರಿ ಅಂತ. ನಾರ್ಮಲಿ ಕರ್ನಾಟಕ ಆಗಿರ್ತದೆ ಸ್ನೇಹಿತರೆ ನಮ್ದು. ಓಕೆ ರೀ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಡೇಟ್ ಆಫ್ ಇಶ್ಯೂ, OBC ಸರ್ಟಿಫಿಕೇಟ್ ನೀವು ಯಾವಾಗ ಪಡ್ಕೊಂಡ್ರಿ, OBC ಸರ್ಟಿಫಿಕೇಟ್ ಇದಾದಂತಂದ್ರೆ ಇಲ್ಲಿ ಮೂಲ್ಯಾಗ ಡೇಟ್ ಇರ್ತದೆ ಸ್ನೇಹಿತರೆ, ಡೇಟ್ ಇರ್ತದೆ. ಓಕೆ ರೀ, ಆ ಡೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇನ್ ಕೇಸ್ ನೀವು SC ಅಥವಾ ST ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಿದ್ದೀರಿ ಅಂತ ತಿಳ್ಕೊಳ್ರಿ, ನಿಮಗೆ ಅಪ್ಲಿಕೇಬಲ್ ಆಗಿರುವಂಥ ಕಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ನೇಮ್ ಆಫ್ ದ ಕಾಸ್ಟ್ ಕೇಳಿರುವಂಥದ್ದು, ಅಂದ್ರೆ ನಿಮ್ದು ಕಾಸ್ಟ್ ಯಾವುದು ಆ ಕಾಸ್ಟ್ ತುಂಬ್ರಿ. ಆಮೇಲೆ ಕಮ್ಯುನಿಟಿ ಸರ್ಟಿಫಿಕೇಟ್ ನಂಬರ್ ತುಂಬ್ರಿ, ಅಂದ್ರೆ ಆ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ತುಂಬ್ರಿ. ಇಶ್ಯೂವಿಂಗ್ ಅಥಾರಿಟಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಸರ್ಟಿಫಿಕೇಟ್ ಯಾವಾಗ ಇಶ್ಯೂ ಮಾಡ್ಲಾಯ್ತಾ ಆ ಇಶ್ಯೂವಿಂಗ್ ಡೇಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಸರ್ಟಿಫಿಕೇಟ್ ಇಶ್ಯೂವಿಂಗ್ ಅಥಾರಿಟಿ ಕೂಡ ತಹಸೀಲ್ದಾರ್ ಇರುವಂಥದ್ದು ಸ್ನೇಹಿತರೆ. ಆದರೂ ನಿಮ್ಮ ಸರ್ಟಿಫಿಕೇಟ್ ರೈಟ್ ಸೈಡ್ ಮೂಲೆಯಲ್ಲಿ ಇಶ್ಯೂವಿಂಗ್ ಅಥಾರಿಟಿದ ಡೆಸಿಗ್ನೇಷನ್ ಬರ್ದಿರ್ತದೆ ಸ್ನೇಹಿತರೆ, ಅದನ್ನು ಒಮ್ಮೆ ಕನ್ಫರ್ಮ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇದಾದ್ಮೇಲೆ ಇನ್ ಎಡಿಷನ್ ಆಗಿ ಇಲ್ಲಿ ಡೂ ಯು ವಿಶ್ ಟು ಅವೇಲ್ ಫ್ರೀ ರೇಲ್ ಟ್ರಾವೆಲ್ ಪಾಸ್ ಫಾರ್ ದ ಎಕ್ಸಾಮ್ ಅಂತ ಕೇಳಿರುವಂಥದ್ದು. ಅಂದ್ರೆ ನಿಮ್ಮೂರಿಂದ ಏನು ಎಕ್ಸಾಮ್ ಬರೆಯಕ್ಕೆ ಬೇರೆ ಊರಿಗೆ ಬರ್ತಿರಲ್ರಿ, ಆ ಊರಿಗೆ ಬರಬೇಕಾದ್ರೆ ಟ್ರೈನಿನ ಮುಖಾಂತರ ಅಂದ್ರೆ ರೈಲ್ವೆಯ ಮುಖಾಂತರ ಬರ್ತಿದ್ರಿ ಅಂತಂದ್ರೆ ನಿಮ್ಗೆ ರೈಲ್ವೆ ಟ್ರಾವೆಲ್ ಪಾಸ್ ನಿಮ್ಗೆ ಬೇಕೇನಂತ ಕೇಳಿರುವಂಥದ್ದು. ಇನ್ ಕೇಸ್ ನಿಮ್ಗೆ ಬೇಕಾಗಿತ್ತು ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮೂರಿಂದ ಹತ್ತಿರದಲ್ಲಿರುವಂಥ ರೈಲ್ವೆ ಸ್ಟೇಷನ್ ಯಾವುದು ಆ ರೈಲ್ವೆ ಸ್ಟೇಷನ್ ಹೆಸರನ್ನ ಇಲ್ಲಿ ತುಂಬಬೇಕು. ನೆಕ್ಸ್ಟ್ ಆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಬೇಕು. ಕಾಸ್ಟ್ ಸರ್ಟಿಫಿಕೇಟ್ ಸೈಜ್ 500 KB ಒಳಗಡೆನೇ ಇರಬೇಕು. ಆಮೇಲೆ ಅದು PDF ಫಾರ್ಮ್ಯಾಟ್ನೊಳಗನೆ ಇರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಅಪ್ಲೋಡ್ ಮಾಡೋದು ಹೆಂಗ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ರಿ, ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ರಿ, ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಈ ಮೈ ಫೈಲ್ಸ್ ಅಂತ ಕಾಣ್ತಿರ್ತದ, ಮೈ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇನ್ ಕೇಸ್ ಇಲ್ಲಿ ಮೈ ಫೈಲ್ಸ್ ಕಾಣಲಿಲ್ಲ ಅಂದ್ರೆ ಇಲ್ಲಿ ಮೂಲೆಯಲ್ಲಿ ರೀಸೆಂಟ್ ಅಂತ 3 ಕಡ್ಡಿ ಕಾಣ್ತಾವಲ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಮೈ ಫೈಲ್ಸ್ ಅಂತ ಇಲ್ಲಿ ಕಾಣ್ತಿರ್ತದ, ಮೈ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಂಟರ್ನಲ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ರಿ. ಇಂಟರ್ನಲ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಮೊಬೈಲ್ನ ಇಂಟರ್ನಲ್ ಸ್ಟೋರೇಜ್ನಲ್ಲಿರುವಂಥ ಎಲ್ಲ ಫೋಲ್ಡರ್ಗಳು ಕಾಣ್ತಿರ್ತಾವೆ. ಯಾವುದು ಫೋಲ್ಡರ್ದೊಳಗೆ ನಿಮ್ದು ಕಾಸ್ಟ್ ಸರ್ಟಿಫಿಕೇಟ್ ಆದೋ ಆ ಫೋಲ್ಡರನ್ನು ಓಪನ್ ಮಾಡಿಕೊಡ್ರಿ. ಉದಾಹರಣೆಗಾಗಿ ನಾನು ಡಾಕ್ಯುಮೆಂಟ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೀನಿ. ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಅಂತ ತಿಳ್ಕೊಡ್ರಿ. ಯಾವುದು ಫೈಲ್ಗಳಿಲ್ಲ ಸ್ನೇಹಿತರೆ, ಫೈಲ್ ಇದ್ರೆ ಇಲ್ಲಿ ಫೈಲ್ ಕಾಣ್ತಿರ್ತದೆ. ಜಸ್ಟ್ ಆ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ ಸ್ನೇಹಿತರೆ, ನಿಮ್ದು ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಆಗ್ತದೆ ಸ್ನೇಹಿತರೆ. ನಂದು OBC ಕ್ಯಾಟಗರಿ ಇರೋದ್ರಿಂದ ಯಾವುದೇ ರೀತಿಯ ಕಾಸ್ಟ್ ಸರ್ಟಿಫಿಕೇಟ್ ಸೇವ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಇದೇ ಏನಪ್ಪ ಅಂದ್ರೆ ಸ್ಟೆಪ್ಸ್ ಫಾಲೋ ಮಾಡಿ ನೀವು ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ರಿ. ಇದಿಷ್ಟು ಕಮ್ಯುನಿಟಿ ಡೀಟೇಲ್ಸ್ ಬಗ್ಗೆ ಮಾಹಿತಿ ಸ್ನೇಹಿತರೆ. ನೆಕ್ಸ್ಟ್ ಪೋಸ್ಟಲ್ ಅಡ್ರೆಸ್ ಡೀಟೇಲ್ಸ್ ಬಗ್ಗೆ ನೋಡೋಣ ಸ್ನೇಹಿತರೆ. ಪ್ರೆಸೆಂಟ್ ಅಡ್ರೆಸ್ನಲ್ಲಿ ನೀವು ಪ್ರಸ್ತುತವಾಗಿ ವಾಸ ಮಾಡಿರ್ತೀರಲ್ಲ ಅದ್ರದ್ದು ಅಡ್ರೆಸ್ ಅನ್ನ ತುಂಬಬೇಕು. ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ, ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಅಡ್ರೆಸ್ ತುಂಬ್ರಿ ಸ್ನೇಹಿತರೆ, ಅಡ್ರೆಸ್ ತುಂಬ್ರಿ. ಆಮೇಲೆ ಯಾವುದು ಊರದ ಊರಿನ ಹೆಸರು ತುಂಬ್ರಿ, ಸಿಟಿ ಇದ್ರೆ ಸಿಟಿ ಹೆಸರು ತುಂಬ್ರಿ, ಆಮೇಲೆ ಪಿನ್ ಕೋಡ್ ತುಂಬ್ರಿ. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್. ಈ ಪ್ರೆಸೆಂಟ್ ಅಡ್ರೆಸ್ಸು ಆಮೇಲೆ ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಇತ್ತು ಅಂತಂದ್ರೆ ಇಲ್ಲೊಂದು ಬಾಕ್ಸ್ ಅದು ನೋಡಿ ಸ್ನೇಹಿತರೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಪಾಸ್ ಮಾರ್ಕ್, ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಒಳಗೆ ತುಂಬಿರ್ತಕ್ಕಂಥದ್ದು ಸೇಮ್ ಏನಂದ್ರೆ ಪರ್ಮನೆಂಟ್ ಅಡ್ರೆಸ್ ಒಳಗೆ ಫೆಚ್ ಆಗ್ತದೆ ಡೀಟೇಲ್ಸ್. ಓಕೆ ರೀ. ಇನ್ ಕೇಸ್ ಪ್ರೆಸೆಂಟ್ ಅಡ್ರೆಸ್ಸೇ ಬೇರೆ ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ ಅನ್ನೋರಿದ್ರಿ ಅಂದ್ರೆ ಇಲ್ಲಿ ಮತ್ತೊಮ್ಮೆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಡ್ರಿ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಅಡ್ರೆಸ್ ತುಂಬ್ರಿ, ಯಾವ ಸಿಟಿ ಅದನ್ನ ಅದ್ರದ್ದು ಮಾಹಿತಿ ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಪಿನ್ ಕೋಡ್ ತುಂಬ್ರಿ. ಇದು ತುಂಬಿದ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡ್ರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಇಲ್ಲಿ ತನಕ ಏನು ತುಂಬಿರ್ತಿರಲ್ಲ ಡೇಟಾ ಅದೆಲ್ಲಾನು ಕೂಡ ಸೇವ್ ಆಗ್ತದೆ. ಸೇವ್ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ನೀವೇನು ಮಾಜಿ ಸೈನಿಕರೇನು ಅಂತ ಕೇಳ್ಯಾರ, ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದು ಎಸ್ ನೋ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ನೀವು ಮಾಜಿ ಸೈನಿಕರು ಇದ್ರಿ ಅಂತ ತಿಳ್ಕೊಳ್ರಿ, ಎಸ್ ಕೊಟ್ಟ ಮೇಲೆ ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಇಲ್ಲಿ ಕೇಳ್ತಾ ಸ್ನೇಹಿತರೆ, ಆ ಪ್ರತಿಯೊಂದು ಮಾಹಿತಿಯನ್ನು ನೀವು ತುಂಬಬೇಕು. ಇನ್ ಕೇಸ್ ನೀವು ಮಾಜಿ ಸೈನಿಕರು ಇರಲಿಲ್ಲ ಅಂತಂದ್ರೆ ನೋ ಮೇಲೆ ಕ್ಲಿಕ್ ಮಾಡ್ರಿ, ಏನೂ ನೆಕ್ಸ್ಟ್ ಕೇಳೋದಿಲ್ಲ. ಇದಾದಮೇಲೆ ನೆಕ್ಸ್ಟ್ ನೀವೇನಾದರೂ ಅಂಗವಿಕಲರೇನು ಅಂತ ಕೇಳಿದ್ದಾರೆ ಸ್ನೇಹಿತರೆ, ಅಂಗವಿಕಲರಿದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಅಂಗವಿಕಲರಿದ್ದ ಎಸ್ ಕೊಟ್ರಿ ಅಂತ ತಿಳ್ಕೊಡ್ರಿ, ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಕೇಳಲಾಗ್ತದೆ ಸ್ನೇಹಿತರೆ. ಅಂದರೆ ಡಿಸೆಬಿಲಿಟಿ ಕ್ಯಾಟಗರಿ ಯಾವುದು, ಆಮೇಲೆ ಸಬ್ ಡಿಸೆಬಿಲಿಟಿ ಕ್ಯಾಟಗರಿ ಯಾವುದು, ಎಷ್ಟು % ಡಿಸೆಬಿಲಿಟಿ ಅದ, ಆಮೇಲೆ ನೇಚರ್ ಆಫ್ ಡಿಸೆಬಿಲಿಟಿ ಏನು ಪರ್ಮನೆಂಟು ಟೆಂಪರರಿಯು, ಆಮೇಲೆ ಟಿಲ್ ಡೇಟ್ ತನಕನೂ
ಆ ಡಿಸೆಬಿಲಿಟಿ ಅದ ಏನು, ನೆಕ್ಸ್ಟ್ ಆ ಡಿಸೆಬಿಲಿಟಿಗೆ ಸಂಬಂಧಪಟ್ಟಂಗೆ ಒಂದು ಸರ್ಟಿಫಿಕೇಟ್ ಇರ್ತದೆ, ಆ ಸರ್ಟಿಫಿಕೇಟ್ ನಂಬರು, ಆಮೇಲೆ ಆ ಸರ್ಟಿಫಿಕೇಟ್ ಯಾವಾಗ ಇಶ್ಯೂ ಮಾಡಲಾಗಿತ್ತು, ಸ್ವೀಕೃತಿಯ ದಿನಾಂಕ, ಇದಿಷ್ಟು ಡೀಟೇಲ್ಸ್ ಅನ್ನ ನೀವು ತುಂಬಬೇಕಾಗ್ತದೆ. ಇನ್ ಕೇಸ್ ನೀವು ಹ್ಯಾಂಡಿಕ್ಯಾಪ್ಟ್ ಇರಲಿಲ್ಲ, ದೈಹಿಕ ಅಂಗವಿಕಲರು ಇರಲಿಲ್ಲ ಅಂತಂದ್ರೆ ಜಸ್ಟ್ ನೋ ಮೇಲೆ ಕ್ಲಿಕ್ ಮಾಡಿ, ಏನು ಕೇಳೋದಿಲ್ಲ ಸ್ನೇಹಿತರೆ. ಇದಾದ ಮೇಲೆ ಇದು ಸ್ಕ್ರೈಬ್ ಡೀಟೇಲ್ಸ್ ಏನದಲ್ಲ, ಇದು ಸ್ಕ್ರೈಬ್ ಡೀಟೇಲ್ಸ್ ಈ ಅಂಗವಿಕಲರಿಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ. ಇದು ಸ್ಕ್ರೈಬ್ ಅಂತಂದ್ರೆ ಅಂಗವಿಕಲರಾದಾರ ಅವರಿಗೆ ಬರೆಯೋಕ್ಕೂ ಕೂಡ ಆಗಂಗಿಲ್ಲ, ಅವರಿಗೆ ಬರೆಯಕ್ಕಂತಾನೆ ಒಬ್ಬ ವ್ಯಕ್ತಿ ಬೇಕು, ಅವನಿಗೆ ಸ್ಕ್ರೈಬ್ ಅಂತೀವಿ. ಅದರದ್ದು ಡೀಟೇಲ್, ಅವನದು ಡೀಟೇಲ್ಸ್ ಅನ್ನ ಇಲ್ಲಿ ತುಂಬಬೇಕು. ಅಂದ್ರೆ ನಿಮ್ಗೆ ಬರೆಯಕ್ಕೆ ಒಬ್ಬನಿಗೆ ಹೆಲ್ಪ್ ಬೇಕೇನು ಅಂತ ಕೇಳ್ಯಾರ, ನಿಮ್ಗೆ ಹೆಲ್ಪ್ ಬೇಕಾಗಿತ್ತು ಅಂದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಆರ್ಯವ್ಯಾನ EBC ಸರ್ಟಿಫಿಕೇಟ್ ಹೋಲ್ಡರ್ ಏನಂತ ಕೇಳ್ಯಾನ. EBC ಅಂತಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಸ್ನೇಹಿತರೆ. ಈ EBC ಎದಕ್ಕೆ ಯೂಸ್ ಆದಂತಂದ್ರೆ ಫೀ ಕನ್ಸೆಷನ್ಗೋಸ್ಕರ ಯೂಸ್ ಆಗ್ತದೆ ಸ್ನೇಹಿತರೆ. ಫೀ ಕನ್ಸೆಷನ್ ಯಾರಿಗೆ? ಅನ್ರಿಸರ್ವ್ಡ್ದವರಿಗೆ, ಆಮೇಲೆ OBC ದವರಿಗೆ. ಇವ್ರಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಆದ್ರಿ. ಓಕೆ ರೀ, 500 ರೂಪಾಯಿ ಅರ್ಜಿ ಶುಲ್ಕ ಆದ. ಇನ್ ಕೇಸ್ ನೀವು EBC ಹೋಲ್ಡರ್ ಎಸ್ ಅಂತ ಕೊಟ್ಟು ಫೀ ಕನ್ಸೆಷನ್ ಕೊಟ್ರಿ ಅಂತಂದ್ರೆ ಈ 500 ರೂಪಾಯಿದೊಳಗೆ 250 ರೂಪಾಯಿ ಕನ್ಸೆಷನ್ ಆಗ್ತದೆ. ಬರೀ ನೀವು 250 ರೂಪಾಯಿ ತುಂಬಬೇಕು. ಈ 250 ರೂಪಾಯಿ ಕೂಡ ರೀಫಂಡ್ ಆಗ್ತದೆ. ಓಕೆ ರೀ. ಫೀ ಕನ್ಸೆಷನ್ ಯಾವಾಗ ತಗೊಳ್ಬಹುದು? ನಿಮ್ಮ ಕಡೆ ಇನ್ಕಮ್ ಸರ್ಟಿಫಿಕೇಟ್ ಇತ್ತಂತ ತಿಳ್ಕೊಡ್ರಿ. ಇನ್ಕಮ್ ಸರ್ಟಿಫಿಕೇಟ್ ಇದ್ದು, ಈ ಇನ್ಕಮ್ ಸರ್ಟಿಫಿಕೇಟ್ ಒಳಗೆ ಆನ್ಯುವಲ್ ಇನ್ಕಮ್ ಏನದಲ್ರಿ, ವಾರ್ಷಿಕ ಆದಾಯ 50,000 ರೂಪಾಯಿಗಿಂತ ಕೆಳಗಡೆ ಇತ್ತು ಅಂತಂದ್ರೆ ನೀವು ಇಲ್ಲಿ ಆರ್ಯವ್ಯಾನ EBC ಸರ್ಟಿಫಿಕೇಟ್ ಹೋಲ್ಡರ್ ಇದ್ದಲ್ಲಿ ಎಸ್ ಅಂತ ಆಯ್ಕೆ ಮಾಡಬಹುದು ಸ್ನೇಹಿತರೆ. ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂಡ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ರಿ. ಇನ್ ಕೇಸ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ ಕಡೆ ಇರಲಿಲ್ಲ ಅಂತ ತಿಳ್ಕೊಡ್ರಿ, BPL ಕಾರ್ಡ್ ಇದ್ರೂ ಕೂಡ ನೀವು ಈ EBC ಸರ್ಟಿಫಿಕೇಟ್ ಹೋಲ್ಡರ್ಗೆ ಎಸ್ ಅಂತ ಆಯ್ಕೆ ಮಾಡ್ಕೊಳ್ಬಹುದು. ಓಕೆ ರೀ. ಈ EBC ಎದಕ್ಕೆ ಯೂಸ್ ಆಗ್ತದೆ? ಫೀ ಕನ್ಸೆಷನ್, ಓನ್ಲಿ ಫೀ ಕನ್ಸೆಷನ್ಗೋಸ್ಕರ. ಇದು ನೆನಪಿರ್ಬೇಕ್ರಿ ನಿಮಗೆ. ಡು ಯು ವಿಶ್ ಟು ಅವೇಲ್ ಫೀ ಕನ್ಸೆಷನ್, ಫೀ ಕನ್ಸೆಷನ್ ನಿಮಗೆ ಬೇಕೇನು ಅಂತ ಕೇಳ್ಯಾರ ಸ್ನೇಹಿತರೆ. ಇಲ್ಲಿ ನಿಮಗೆ ಫೀ ಕನ್ಸೆಷನ್ ಬೇಕಾಗಿತ್ತು ಅಂದ್ರೆ ಎಸ್ ಅನ್ನ ಆಯ್ಕೆ ಮಾಡ್ಕೊಡ್ರಿ. ಫೀ ಕನ್ಸೆಷನ್ ಬ್ಯಾಡ್ ಆಗಿತ್ತು ಅಂದ್ರೆ ನೋ ಅನ್ನ ಆಯ್ಕೆ ಮಾಡ್ಕೊಳ್ರಿ. ನಾನಿಲ್ಲಿ ಎಸ್ ಅಂತ ಆಯ್ಕೆ ಮಾಡ್ಕೊಳ್ತೀನಿ. ಎಸ್ ಅಂತ ಆಯ್ಕೆ ಮಾಡ್ಕೊಂಡ್ಮೇಲೆ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ತುಂಬ್ರಿ ಅಂತದು. ನಿಮ್ಮ ಕಡೆ ಇನ್ಕಮ್ ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ತುಂಬ್ರಿ. ಇನ್ ಕೇಸ್ ನಿಮ್ಮ ಕಡೆ ಇನ್ಕಮ್ ಸರ್ಟಿಫಿಕೇಟ್ ಇರಲಿಲ್ಲ ಅಂತಂದ್ರೆ BPL ಕಾರ್ಡ್ ಇತ್ತು ಅಂತ ತಿಳ್ಕೊಡ್ರಿ, ಆ BPL ಕಾರ್ಡ್ ನಂಬರ್ ಅನ್ನ ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಇಶ್ಯೂವಿಂಗ್ ಅಥಾರಿಟಿ, ಆ ಸರ್ಟಿಫಿಕೇಟ್ ಯಾರು ಇಶ್ಯೂ ಮಾಡಿರಿ ಅಂತ ಇಶ್ಯೂವಿಂಗ್ ಅಥಾರಿಟಿಯನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. BPL ಕಾರ್ಡ್ ನಂಬರ್ ತುಂಬಿದ್ರಿ ಅಂದ್ರೆ ಇಲ್ಲಿ ಫಸ್ಟ್ಗೆ ಐತಿ BPL ಕಾರ್ಡ್, ಫಸ್ಟ್ ದನ್ನ ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಳ್ರಿ. ಇನ್ ಕೇಸ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ತುಂಬಿದ್ರಿ ಅಂತಂದ್ರೆ ಇಲ್ಲಿ ಎರಡನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ ರೀ. ನೆಕ್ಸ್ಟ್ ಡೇಟ್ ಆಫ್ ಇಶ್ಯೂ ಅಂದ್ರೆ ಯಾವಾಗ ಇಶ್ಯೂ ಮಾಡ್ಲಾಯ್ತು ಆ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಅಥವಾ BPL ಕಾರ್ಡ್ ಆಗಲಿ ಅಂತ ಇಲ್ಲಿ ಕೇಳಿರ್ತಕ್ಕಂಥದ್ದು. ಆ ಇನ್ಕಮ್ ಸರ್ಟಿಫಿಕೇಟ್ ಮೇಲೂ ದಿನಾಂಕ ಇರ್ತದ, BPL ಕಾರ್ಡ್ ಮೇಲೂ ದಿನಾಂಕ ಇರ್ತದ. ಆ ದಿನಾಂಕವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದಾದ ಮೇಲೆ ಆ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡ್ಬೇಕು. ನೆಕ್ಸ್ಟ್ ಆರ್ಯವ್ಯಾನ್ ಎಂಪ್ಲಾಯಿ ಆಫ್ ಇಂಡಿಯನ್ ರೈಲ್ವೆ ಅಂತ ಕೇಳಿರುವಂಥದ್ದು, ಅಂದ್ರೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಈಗ ನೀವು ವರ್ಕ್ ಮಾಡ್ತಾ ಇದ್ದೀರಿ ಅಂತ ಕೇಳಿರುವಂಥದ್ದು. ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೇಮ್ ಆಫ್ ದ ಕರೆಂಟ್ ಡಿಪಾರ್ಟ್ಮೆಂಟ್ ಆರ್ ಆರ್ಗನೈಸೇಷನ್, ಇವಾಗ ಪ್ರಸ್ತುತವಾಗಿ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಅಥವಾ ಯಾವ್ದಾದ್ರು ಆರ್ಗನೈಸೇಷನ್ ಒಳಗೆ ವರ್ಕ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೋ, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೋ, ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಒಳಗೆ ವರ್ಕ್ ಮಾಡ್ತಾ ಇದ್ರೋ, ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಡೀಟೇಲ್ಸ್ ಆಫ್ ಕೋರ್ಸ್ ಕಂಪ್ಲೀಟೆಡ್ ಆಕ್ಟ್ ಅಪ್ರೆಂಟಿಸ್, ಅಂದ್ರೆ ಅಪ್ರೆಂಟಿಸ್ ಪೂರ್ಣಗೊಳಿಸಿದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೇಳಿರುವಂತದ್ದು. ಆರ್ಯವ್ಯಾನ್ ಕೋರ್ಸ್ ಕಂಪ್ಲೀಟೆಡ್ ಆಕ್ಟ್ ಅಪ್ರೆಂಟಿಸ್ ಇನ್ ರೈಲ್ವೆ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಪ್ರೊಸೆಸಿಂಗ್ NSC ಗ್ರಾಂಟೆಡ್ ಬೈ NCVT ಅಂತ ಕೇಳಿರುವಂತದ್ದು. ಅಂದ್ರೆ ನೀವು ಅಪ್ರೆಂಟಿಸ್ ಏನದಲ್ಲ ಸ್ನೇಹಿತರೆ, ಈ ಅಪ್ರೆಂಟಿಸ್ ರೈಲ್ವೆದೊಳಗನೆ ಮುಗಿಸಿ NSC ಸರ್ಟಿಫಿಕೇಟ್ ಅಂತಂದ್ರೆ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಪಡ್ಕೊಂಡಿರಿ ಏನಂತ ಕೇಳಿರುವಂತದ್ದು. ಆ ಸರ್ಟಿಫಿಕೇಟ್ NCVT ಇಂದನೇ ಪಡೆದಿರ್ತಕ್ಕಂಥ ಸರ್ಟಿಫಿಕೇಟ್ ಆಗಿರ್ಬೇಕು ಸ್ನೇಹಿತರೆ. ನೀವು ಭಾರತೀಯ ರೈಲ್ವೆದೊಳಗನೆ ಅಪ್ರೆಂಟಿಸ್ ಮುಗಿಸಿ NSC ಸರ್ಟಿಫಿಕೇಟ್ ನಿಮ್ ಕಡೆ ಇತ್ತು ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಕೇವಲ ರೈಲ್ವೆ ಇಲಾಖೆದೊಳಗೆ ಅಪ್ರೆಂಟಿಸ್ ಮುಗಿಸಿರಿ ಏನಂತ ಕೇಳಿರುವಂತದ್ದು ಸ್ನೇಹಿತರೆ. ಓಕೆ ರೀ. ಬ್ಯಾಂಕ್ ಡೀಟೇಲ್ಸ್, ಈ ಬ್ಯಾಂಕ್ ಡೀಟೇಲ್ಸ್ ಎದಕ್ಕೆ ತುಂಬಬೇಕಂದ್ರೆ ಅರ್ಜಿ ಶುಲ್ಕ 500 ರೂಪಾಯಿ ತುಂಬಿರ್ತೀರಿ. ಈ 500 ರೂಪಾಯಿದೊಳಗೆ 400 ರೂಪಾಯಿ ರೀಫಂಡ್ ಆಗ್ತದೆ ಸ್ನೇಹಿತರೆ. ಓಕೆ ರೀ. ಕೆಲವೊಬ್ರು 250 ರೂಪಾಯಿ ಅರ್ಜಿ ಶುಲ್ಕ ತುಂಬಿರ್ತೀರಿ, 250 ರೂಪಾಯಿ ಫುಲ್ ಅಮೌಂಟ್ ರೀಫಂಡ್ ಆಗ್ತದೆ ಸ್ನೇಹಿತರೆ. ಈ ಬ್ಯಾಂಕ್ ಡೀಟೇಲ್ಸ್ ಏನು ತುಂಬಿರ್ತೀರಲ್ರಿ, ಈ ಬ್ಯಾಂಕಿಗೆ ಏನಪ್ಪ ಅಂದ್ರೆ ಈ ಅಮೌಂಟ್ ರೀಫಂಡ್ ಮಾಡ್ಲಾಗ್ತದೆ. ಅದರಲ್ಲಿ ನೋಡ್ರಿ ಅಕೌಂಟ್ ಹೋಲ್ಡರ್ ನೇಮ್, ಆಮೇಲೆ ಅಕೌಂಟ್ ನಂಬರ್,
ಅಂದ್ರೆ ನಿಮ್ದು ಬ್ಯಾಂಕ್ ಅಕೌಂಟ್ ನಂಬರ್ 2 ಬಾರಿ ತುಂಬಬೇಕಿಲ್ಲ. ಇದು ಒಂದು ಇಲ್ಲಿ ಒಮ್ಮೆ ಇಲ್ಲೊಮ್ಮೆ 2 ಬಾರಿ ಅಕೌಂಟ್ ನಂಬರ್ ತುಂಬ್ರಿ. ಆಮೇಲೆ IFSC ಕೋಡ್ ತುಂಬ್ರಿ. IFSC ಕೋಡ್ ತುಂಬಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ರಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ರಿ ಯಾವುದು ಬ್ಯಾಂಕ್ ಆಮೇಲೆ ಬ್ಯಾಂಕಿಂದ ಅಡ್ರೆಸ್ ಆಟೋಮೆಟಿಕ್ ಫೆಚ್ ಆಗ್ತದೆ. ಇದೆಲ್ಲ ತುಂಬಿದ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡ್ರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಇಲ್ಲಿ ತನಕ ಏನು ಡೀಟೇಲ್ಸ್ ತುಂಬ್ರಿ ಅದೆಲ್ಲನೂ ಕೂಡ ಸೇವ್ ಆಗ್ತದೆ. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ತುಂಬಬೇಕ್ರಿ. ಇನ್ ಡಿಫಾಲ್ಟ್ ಆಗಿ SSLC ಎಜುಕೇಶನ್ ಕ್ವಾಲಿಫಿಕೇಶನ್ ಆಡ್ ಆಗಿರ್ತದೆ ಸ್ನೇಹಿತರೆ. ಜಸ್ಟ್ ಈ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ಒಮ್ಮೆ ಅಪ್ಡೇಟ್ ಮಾಡ್ಕೊಳ್ರಿ. ಇಲ್ಲಿ ಪೆನ್ನಿನ ಚಿತ್ರ ಕಾಣ್ತದ ನೋಡ್ರಿ. ಈ ಪೆನ್ನಿನ ಚಿತ್ರದ ಮೇಲೆ ಕ್ಲಿಕ್ ಮಾಡ್ರಿ. ಪೆನ್ನಿನ ಚಿತ್ರದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ಗಳು ಓಪನ್ ಆಗ್ತವ. ಇಲ್ಲಿ ಕ್ವಾಲಿಫಿಕೇಶನ್ SSLC ಅಂತಾನೆ ಇರಲಿ. ಸ್ಟೇಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಡಿಸ್ಟಿಕ್ ಯಾವ ಡಿಸ್ಟಿಕ್ ನಲ್ಲಿ SSLC ಪಾಸ್ ಮಾಡಿರಿ ಆ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬೋರ್ಡ್ ನೇಮ್ ಕೇಳಿರುವಂತದ್ದು ಅಂದ್ರೆ ಯಾವ ಬೋರ್ಡಿನಿಂದ ನೀವು 10ನೇ ತರಗತಿ ಪಾಸ್ ಆಗಿರಿ ಅಂತ ಬೋರ್ಡ್ ನೇಮ್ ಕೇಳಿರುವಂತದ್ದು. ಸ್ಟೇಟ್ ಬೋರ್ಡ್ ಅದ, ಸೆಂಟ್ರಲ್ ಬೋರ್ಡ್ ಅದ, CBSE ಬೋರ್ಡ್ ಇರುವಂತದ್ದು ಸ್ನೇಹಿತರೆ. ಹಾಗಾಗಿ ಯಾವ ಬೋರ್ಡಿನಿಂದ ನೀವು SSLC ಪಾಸ್ ಆಗಿರಿ ಆ ಬೋರ್ಡ್ ಹೆಸರು ತುಂಬ್ರಿ. ಇನ್ ಕೇಸ್ ನೀವು ಸ್ಟೇಟ್ ಬೋರ್ಡ್ ಇಂದ 10ನೇ ತರಗತಿ ಪಾಸ್ ಆಗಿದ್ರಿ ಅಂತಂದ್ರೆ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಬೋರ್ಡ್ ಹೆಸರು ಇರುವಂತದ್ದು. ನೆಕ್ಸ್ಟ್ ಯಾವಾಗ ನೀವು SSLC ಪಾಸ್ ಆಗಿರಿ ಆ ಪಾಸಿಂಗ್ ಡೇಟ್ ಅನ್ನ ಇಲ್ಲಿ ತುಂಬ್ರಿ. ನೆಕ್ಸ್ಟ್ SSLC ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ಆಮೇಲೆ ನೆಕ್ಸ್ಟ್ SSLC ಸರ್ಟಿಫಿಕೇಟ್ ಸೀರಿಯಲ್ ನಂಬರ್ ತುಂಬ್ರಿ. SSLC ಮಾರ್ಕ್ಸ್ ಕಾರ್ಡ್ ಮೇಲೆ ಲೆಫ್ಟ್ ಸೈಡ್ ಸರ್ಟಿಫಿಕೇಟ್ ಸೀರಿಯಲ್ ನಂಬರ್ ಇರ್ತದ್ರಿ. ಆ ಸರ್ಟಿಫಿಕೇಟ್ ಸೀರಿಯಲ್ ನಂಬರ್ ಇಲ್ಲಿ ತುಂಬ್ರಿ. ಇಲ್ಲಿ ತುಂಬಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ SSLC ಎಜುಕೇಶನ್ ಕ್ವಾಲಿಫಿಕೇಶನ್ ಅಪ್ಡೇಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಎಡಿಷನಲ್ ಕ್ವಾಲಿಫಿಕೇಶನ್ ಆಡ್ ಮಾಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಸೆಲೆಕ್ಟ್ ಅಂತ ಆಪ್ಷನ್ ಕಾಣ್ತದಲ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ITI, SSLC ಅಥವಾ ಮೆಟ್ರಿಕ್ಯುಲೇಷನ್ ಆಮೇಲೆ NAC ಅಂತ 3 ಆಪ್ಷನ್ಗಳು ಕಾಣ್ತಾವ. SSLC ಡೀಟೇಲ್ಸ್ ಆಲ್ರೆಡಿ ಅಪ್ಡೇಟ್ ಮಾಡಿರಿ. ಇನ್ ಕೇಸ್ ನೀವು ITI ಪಾಸ್ ಮಾಡಿದ್ರಿ ಅಂತಂದ್ರೆ ITI ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಅಥವಾ ಅಪ್ರೆಂಟಿಶಿಪ್ ಮುಗಿಸಿದ್ರಿ ಅಂತಂದ್ರೆ ಅಪ್ರೆಂಟಿಶಿಪ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಉದಾಹರಣೆಗಾಗಿ ನೀವು ITI ಪಾಸ್ ಮಾಡಿದ್ರಿ ಅಂತ ತಿಳ್ಕೊಡ್ರಿ. ಇಲ್ಲಿ ITI ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ITI ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಟ್ರೇಡ್ ಮೇಲೆ ಕ್ಲಿಕ್ ಮಾಡ್ರಿ ಅಂತ ತಿಳ್ಕೊಳ್ರಿ. ಇಲ್ಲಿ ಎನಿ ಡಿಸಿಪ್ಲಿನ್ ಅಂತ ಅದ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಯಾವ ಸ್ಟೇಟ್ ನಿಂದ ನೀವು ITI ಪಾಸ್ ಮಾಡ್ರಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಯಾವ ಡಿಸ್ಟಿಕ್ ನಿಂದ ITI ಪಾಸ್ ಮಾಡ್ರಿ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಯಾವ್ದು ಇನ್ಸ್ಟಿಟ್ಯೂಟ್ ಅಂದ್ರೆ ಯಾವ ಕಾಲೇಜ್ ನಿಂದ ITI ಪಾಸ್ ಮಾಡ್ರಿ ಕಾಲೇಜ್ ಹೆಸರು ತುಂಬ್ರಿ. ಆಮೇಲೆ ಯಾವಾಗ ITI ಪಾಸ್ ಆಗಿರಿ ಪಾಸಿಂಗ್ ಡೇಟ್ ಅನ್ನ ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಅಂದ್ರೆ NCVT ಇಂದ ಇಶ್ಯೂಡ್ ಮಾಡಿರ್ತಕ್ಕಂಥ ITI ಸರ್ಟಿಫಿಕೇಟ್ ಆಯ್ತು ಅಥವಾ SCVT ಇಂದ ಇಶ್ಯೂಡ್ ಮಾಡಿರ್ತಕ್ಕಂಥ ITI ಸರ್ಟಿಫಿಕೇಟ್ ಆಯ್ತು ಅಂತ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಆಮೇಲೆ ಇಶ್ಯೂಡ್ ಟೈಪ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಆಯ್ತು ಅಥವಾ ಸ್ಟೇಟ್ ಟ್ರೇಡ್ ಸರ್ಟಿಫಿಕೇಟ್ ಆಯ್ತು ಅಂತ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. NCVT ಇಂದ ITI ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರು ಅಂತಂದ್ರೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಇರ್ತದ. SCVT ಇಂದ ITI ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರಿ ಅಂತಂದ್ರೆ ಸ್ಟೇಟ್ ಟ್ರೇಡ್ ಸರ್ಟಿಫಿಕೇಟ್ ಇರ್ತದೆ ಸ್ನೇಹಿತರೆ. ಇದೆಲ್ಲ ತುಂಬಿದ ಮೇಲೆ ಇಲ್ಲಿ ಆಡ್ ಅಂತ ಕಾಣ್ತಿರ್ತದ. ಈ ಆಡ್ ಮೇಲೆ ಕ್ಲಿಕ್ ಮಾಡ್ರಿ. ಆಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೆಟ್ರಿಕ್ಯುಲೇಷನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಯಾವ ರೀತಿ ಆಡ್ ಆಗಿರ್ತದೋ ಅದೇ ರೀತಿ ಇಲ್ಲಿ ITI ಏನಪ್ಪಾ ಅಂತಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಆಡ್ ಆಗ್ತದೆ. ಓಕೆ ರೀ. ಸೇಮ್ ಇದೇ ರೀತಿ ಇನ್ ಕೇಸ್ ನೀವು ಅಪ್ರೆಂಟಿಶಿಪ್ ಮುಗಿಸಿದ್ರಿ ಅಂತಂದ್ರೆ ಅಪ್ರೆಂಟಿಶಿಪ್ ಡೀಟೇಲ್ಸ್ ಕೂಡ ತುಂಬಬಹುದು ಸ್ನೇಹಿತರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲ ತುಂಬಿದ ಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಈಗಾಗಲೇ ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಈ ಏನು ಸ್ಪೆಸಿಫಿಕೇಶನ್ ಕೊಟ್ರಲ್ಲ ಅದ್ರ ಪ್ರಕಾರ ಯಾವ ರೀತಿ ರಿಸೈಸ್ ಮಾಡ್ಕೊಳ್ಳೋದು ಅಂತ ಹೇಳಿ ನಿಮ್ಗೆ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಅದ್ರ ಪ್ರಕಾರ ನೀವು ಇವಾಗ ಫೋಟೋ ಮತ್ತು ಸಿಗ್ನೇಚರ್ ರೆಡಿ ಇಟ್ಕೊಂಡಿರಿ ಅಂತ ನಾನು ಅನ್ಕೊಳ್ತೀನಿ. ಇವಾಗ ಫೋಟೋ ಅಪ್ಲೋಡ್ ಮಾಡೋದು ನೋಡೋಣ ಸ್ನೇಹಿತರೆ. ಇಲ್ಲಿ ಬ್ರೌಸ್ ಅಂತ ಕಾಣ್ತದಲ್ಲ, ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ 3 ಡಾಟ್ ಕಾಣುತ್ತಲ್ಲ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ 3 ಡಾಟ್ ಅದಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಗ್ಯಾಲರಿ ಅಂತ ಕಾಣ್ತದೆ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ರಿ. ಗ್ಯಾಲರಿ ಒಳಗೆ ಇರ್ತಕ್ಕಂಥ ಎಲ್ಲ ಫೋಲ್ಡರ್ಗಳು ಕಾಣ್ತಾವೆ ಸ್ನೇಹಿತರೆ. ಯಾವುದು ಫೋಲ್ಡರ್ ಒಳಗೆ ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಮಾಡಿರೋ ಆ ಫೋಲ್ಡರ್ ಓಪನ್ ಮಾಡ್ಕೊಡ್ರಿ. ಆ ಫೋಲ್ಡರ್ನಲ್ಲಿ ಫೋಟೋ ಕಾಣ್ತಿರ್ತದೆ, ಆ ಫೋಟೋದ ಮೇಲೆ ಕ್ಲಿಕ್ ಮಾಡ್ರಿ. ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ರೈಟ್ ಮಾರ್ಕ್ ಐತೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಡಿ ಸ್ನೇಹಿತರೆ, ನಿಮ್ದು ಫೋಟೋ ಅಪ್ಲೋಡ್ ಆಗಿತ್ತು ಸ್ನೇಹಿತರೆ. ಅದೇ ರೀತಿ ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಡ್ರಿ. ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಸೇವ್ ಆಗಿರ್ತದೆ.
ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ ಪೋಸ್ಟ್ ಪ್ರಿಫರೆನ್ಸ್ ಕೊಡೋದಿರ್ತದೆ ಸ್ನೇಹಿತರೆ. ಇಲ್ಲಿ ವಿವಿಧ ರೀತಿಯ ಹುದ್ದೆಗಳು ಕಾಣ್ತಿರ್ತಾವಲ್ರಿ. ಈ ಹುದ್ದೆಗಳಲ್ಲಿ ನಿಮ್ದು ಪ್ರಿಫರೆನ್ಸ್ ಯಾವ್ದು ಪೋಸ್ಟಿಗೆ ಮೊದಲದ, ಯಾವ್ದು ಪೋಸ್ಟಿಗೆ ನೀವು ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತೀರಿ, ಯಾವ್ದು ಪೋಸ್ಟಿಗೆ ನೀವು ಥರ್ಡ್ ಪ್ರಿಫರೆನ್ಸ್ ಕೊಡ್ತೀರಿ, ಈ ರೀತಿ ಪೋಸ್ಟ್ಗಳನ್ನು ಪ್ರಿಫರೆನ್ಸ್ ಕೊಡ್ಬೇಕ್ರಿ. ಉದಾಹರಣೆಗಾಗಿ ನೀವು ವರ್ಕ್ಶಾಪ್ ವಿಭಾಗದ ಅಸಿಸ್ಟೆಂಟ್ ಹುದ್ದೆಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಿದ್ರಿ ಅಂತ ತಿಳ್ಕೊಳ್ರಿ. ಇಲ್ಲಿ ಪಕ್ಕದಾಗ ಪ್ಲಸ್ ಬಟನ್ ಕಾಣ್ತದಲ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ ಸ್ನೇಹಿತರೆ, ಈ ಬಾಕ್ಸ್ನಾಗ ಏನು ಪ್ರಿಫರೆನ್ಸ್ ಬಾಕ್ಸ್ ಅದಲ್ಲ ಅದ್ರೊಳಗೆ ಟಾಪ್ನಾಗ ಬಂತು. ನೆಕ್ಸ್ಟ್ ಸೆಕೆಂಡ್ ಪ್ರಿಫರೆನ್ಸ್ ಯಾವ್ದು ಕೊಡ್ತೀರಿ? ಉದಾಹರಣೆಗಾಗಿ S&T ವಿಭಾಗದ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತೀರಿ ಅಂತ ತಿಳ್ಕೊಳ್ರಿ. ಇಲ್ಲಿ ಪ್ಲಸ್ ಬಟನ್ ಕಾಣ್ತದ, ಆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ, ಇಲ್ಲಿ ನೋಡ್ರಿ ಸ್ನೇಹಿತರೆ, ಇಲ್ಲಿ ಪ್ರಿಫರೆನ್ಸ್ದಾಗ ಸೆಕೆಂಡ್ ನಂಬರ್ ಬಂತು. ಅದೇ ರೀತಿ ಈ ಎಲ್ಲಾ ಹುದ್ದೆಗಳದ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು ಸ್ನೇಹಿತರೆ. ಪ್ರಿಫರೆನ್ಸ್ ಕೊಡೋದು ಸಿಂಪಲ್ ಸ್ನೇಹಿತರೆ. ಯಾವ ಹುದ್ದೆಗೆ ನೀವು ಪ್ರಿಫರೆನ್ಸ್ ಕೊಡ್ಬೇಕಂತೀರಿ ಆ ಹುದ್ದೆಯ ಮುಂದೆ ಪ್ಲಸ್ ಚಿಹ್ನೆ ಇರ್ತದ. ಈ ರೀತಿ ನೀವು ಪ್ಲಸ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಹುದ್ದೆ ಪ್ರಿಫರೆನ್ಸ್ ಅನ್ನ ಕೊಡ್ರಿ ಸ್ನೇಹಿತರೆ. ಓಕೆ ರೀ, ಪ್ರಿಫರೆನ್ಸ್ ಎಲ್ಲ ಕೊಟ್ಟಾದ್ಮೇಲೆ ಪೋಸ್ಟ್ ಏನು ಕಾಣ್ತಿದ್ವಲ್ಲ ಸ್ನೇಹಿತರೆ, ಅವು ನಿಮ್ದು ಪ್ರಿಫರೆನ್ಸ್ ಆರ್ಡರ್ ನಲ್ಲಿ ಸೇವ್ ಆಗಿರುವಂತದ್ದು. ಓಕೆ ರೀ, ನೆಕ್ಸ್ಟ್ ಇದಾದ್ಮೇಲೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಪ್ಲೇಸ್ ಹೆಸರು ಬರೀರಿ, ಅಂದ್ರೆ ಯಾವ ಊರಿಂದ ನೀವು ಅರ್ಜಿ ಸಲ್ಲಿಸ್ತಾ ಇದ್ರಿ ನಿಮ್ದು ಊರ ಹೆಸರು ಬರೀರಿ ಸ್ನೇಹಿತರೆ. ನಾನು ಹುಬ್ಬಳ್ಳಿಯಿಂದ ಅರ್ಜಿ ಸಲ್ಲಿಸ್ತಾ ಇದ್ದೀನಿ, ಹಾಗಾಗಿ ನಾನು ಹುಬ್ಬಳ್ಳಿ ಅಂತ ಇಲ್ಲಿ ಟೈಪ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮ ಊರು ಯಾವ್ದದ ಆ ಊರ ಹೆಸರು ಇಲ್ಲಿ ತುಂಬಬಹುದು. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡ್ರಿ. ಪೋಸ್ಟ್ ಪ್ರಿಫರೆನ್ಸ್ ಸೇವ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ರಿ. ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ತನಕ ಏನ್ ನೀವು ತುಂಬಿರಲ್ರಿ, ಆ ತುಂಬಿರ್ತಕ್ಕಂಥ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಕಾಣ್ತದ. ಆ ಡೀಟೇಲ್ಸ್ ಅನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ರಿವ್ಯೂ ಎದಕ್ ನೋಡ್ಬೇಕಂತಂದ್ರ, ಈ ತುಂಬಿರ್ತಕ್ಕಂಥ ಡೀಟೇಲ್ಸ್ ಒಳಗೆ ಏನಾದ್ರೂ ಮಿಸ್ಟೇಕ್ ಆಗಿತ್ತು ಅಂತಂದ್ರ ಈಗಲೇ ನೀವೇನಂತಂದ್ರ ಎಡಿಟ್ ಮಾಡ್ಕೊಳ್ಬಹುದು. ಒಮ್ಮೆ ಫೈನಲ್ ಸಬ್ಮಿಟ್ ಮಾಡಿರಿ ಅಂತ ತಿಳ್ಕೊಳ್ರಿ ಸ್ನೇಹಿತರೆ, ಯಾವುದೇ ರೀತಿಯ ಎಡಿಟ್ ಮಾಡಕ್ ಆಗುದಿಲ್ಲ ಸ್ನೇಹಿತರೆ. ಹಾಗಾಗಿ ಪ್ರಿವ್ಯೂ ಏನ್ ಕಾಣ್ತದಲ್ರಿ, ಪ್ರತಿಯೊಂದನ್ನ ಚೆಕ್ ಮಾಡ್ರಿ. ಅಂದ್ರೆ ನೀವು ಇಲ್ಲಿ ತನಕ ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಅದಾನೋ ಏನಿಲ್ಲ ಅಂತ ಪ್ರತಿಯೊಂದನ್ನ ಚೆಕ್ ಮಾಡ್ರಿ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಕರೆಕ್ಟ್ ಇತ್ತು ಅಂತಂದ್ರೆ ಇಲ್ಲೊಂದು ಬಾಕ್ಸ್ ಕಾಣ್ತದ ನೋಡ್ರಿ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬರ್ತದ. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೊಮ್ಮೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ. ಅಪ್ಲಿಕೇಶನ್ ಸಬ್ಮಿಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಈಗ ಪೇಮೆಂಟ್ ಮಾಡ್ಬೇಕು. ಪೇ ವಿತ್ SBI ಇ-ಪೇ ಅಂತ ಕಾಣ್ತದ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಮೆಂಟ್ ಪೇಜಿಗೆ ಬರ್ತದ. ಇಲ್ಲಿ ನೋಡ್ರಿ, ಇಂಟರ್ನೆಟ್ ಬ್ಯಾಂಕಿಂಗ್, ನೆಟ್ ಬ್ಯಾಂಕಿಂಗ್ ಮೂಲಕ ಪೇಮೆಂಟ್ ಮಾಡಬಹುದು. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಆಮೇಲೆ UPI ಮೂಲಕನೂ ಕೂಡ ಪೇಮೆಂಟ್ ಮಾಡಬಹುದು. ಇದರಲ್ಲಿ ಫೋನ್ಪೇ ಮೂಲಕ ಪೇಮೆಂಟ್ ಮಾಡೋದು ತೋರಿಸ್ತೀನಿ ಸ್ನೇಹಿತರೆ. ಈ ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಕಂಟಿನ್ಯೂ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ನೆಕ್ಸ್ಟ್ ಇಲ್ಲಿ ಶೋ QR ಕೋಡ್ ಅಂತ ಐತೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಕಂಟಿನ್ಯೂ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡ್ರಿ. QR ಕೋಡ್ ಜನರೇಟ್ ಆಯ್ತು ಸ್ನೇಹಿತರೆ. ನಿಮ್ದು ಫೋನ್ಪೇ ಆ್ಯಪ್ ಓಪನ್ ಮಾಡಿ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ ಸ್ನೇಹಿತರೆ. ಪೇಮೆಂಟ್ ಆದಮೇಲೆ ಫೀ ರಿಸಿಟ್ ಜನರೇಟ್ ಆಗ್ತದೆ. ಆ ಫೀ ರಿಸಿಟನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಮತ್ತೊಮ್ಮೆ ಈ RRB ಅಫೀಷಿಯಲ್ ವೆಬ್ಸೈಟಿಗೆ ಲಾಗಿನ್ ಆಗಿ ಅಪ್ಲಿಕೇಶನ್ ಕೂಡ ಪ್ರಿಂಟ್ಔಟ್ ತಕೊಂಡು ಇಟ್ಕೊಳ್ರಿ ಸ್ನೇಹಿತರೆ. ಇದಿಷ್ಟು ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವಂತ ಗ್ರೂಪ್ ಡಿ ಹುದ್ದೆಗಳಿಗೆ ಯಾವ ರೀತಿ ನಿಮ್ದು ಮೊಬೈಲ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗ ಅಪ್ಲಿಕೇಶನ್ ಪ್ರೋಸೆಸ್ ಬಗ್ಗೆ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೆ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.